ನನ್ನ ಓಟು ನನ್ನ ಮಾತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಣ್ಣ, ಸೂಜಿ ಅಂದಮೇಲೆ ಇದ್ದೇ ಇರುತ್ತೆ ದಾರ, ಸೂಜಿ ಅಂದಮೇಲೆ ಇದ್ದೇ ಇರುತ್ತೆ ದಾರ. ಅದೇ ಥರ ಕರ್ನಾಟಕ ಅಂದಮೇಲೆ ಎಲ್ಲರ ಮನಸ್ಸಲ್ಲಿ ಇರುತ್ತೆ ಅದೇ ಕೋಲಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಈ ಸರಿ ನಾವು ಕೋಲಾರದಲ್ಲಿದ್ದೀವಿ. ಕೋಲಾರದ ಜನ ಲೋಕಸಭಾ ಚುನಾವಣೆ ಬಗ್ಗೆ ಏನಂತ ಹೇಳ್ತಾರೆ ಮತ್ತು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳೋಣ. ಮತ್ತು ಇನ್ನೊಂದು JDS ಇಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ, ಮತ್ತು ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಗೌತಮ್ ಅವ್ರು ನಿಂತಿದ್ದಾರೆ. ಸೊ ಯಾರಿಗೆ ಇಲ್ಲಿ ಜನ ಕೈ ಹಿಡಿತಾರೆ ಅನ್ನೋದು ನೋಡೋಣ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ. ನಮ್ಮ ಕೋಲಾರ ಜನ ಯಾರಿಗಂತವ್ರೆ ಜೈ. ಸೊ ಅವ್ರ ಬಾಯಿಂದ ಕೇಳಿಸ್ಕೊಳ್ಳೋಣ ಬನ್ನಿ. ಮದುವೆಗಳು ಅಂದಮೇಲೆ ಹೊಡಿತಾರೆ ಬ್ಯಾಂಡು. ಇವತ್ತು ನಾವು ಇರೋದು ಬಂದ್ಬಿಟ್ಟು ಕೋಲಾರ ಬಸ್ ಸ್ಟ್ಯಾಂಡು. ಸೊ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಯಾರು ಅವ್ರ ಅಭಿಪ್ರಾಯ ಏನೇನಿದೆ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ರಿ. ಇದು ಕಾಂಗ್ರೆಸ್ ಕಡೆಯಿಂದ ಫ್ರೀ ಬಸ್ ಇದೆಲ್ಲ ಬರ್ತಾ ಇದೆಯಾ? 2,000 ರೂಪಾಯಿ ಅದೆಲ್ಲ ಬರ್ತಾ ಇದೆಯಾ? ಕರೆಕ್ಟಾಗಿ ಬರ್ತಾ ಇದೆಯಾ? ಹಂಗಾರೆ ಯಾರು ಗೆಲ್ತಾರೆ ಇಲ್ಲಿ? ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತಾರ, ಬಿಜೆಪಿ ಗೆಲ್ತಾರ, JDS ಗೆಲ್ತಾರ? ಕಾಂಗ್ರೆಸ್ ಹಾಕೋಣ. ಯಾಕಂದ್ರೆ ಇದು ಗ್ಯಾರಂಟಿಗಳು ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಹಾಕೋಣ ಅಂತ. ಬಿಜೆಪಿ ಅವರು 10 ವರ್ಷದಿಂದ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತುಂಬಾ ಮೋದಿ ಅವರು ಬಂದ್ಬಿಟ್ಟು ಬಿಜೆಪಿ ಮೋದಿ ಅವ್ರಿಗೆ ಹಾಕ್ಬೇಕಲ್ವಾ? ಹಂಗಾರೆ ಇಲ್ಲಿ ಯಾರು ಬರ್ತಾರೆ? ಇಲ್ಲಿ ಲೋಕಲ್ ಅಲ್ಲಿ ಹೌದಾ? ಕೂತ್ಕೊಳ್ಳಿ ಬನ್ನಿ. ಹಾಯ್ ಮೇಡಮ್. ಹಾಯ್ ಬ್ರಾ. ಹಾಯ್ ಸರ್, ನಿಮ್ಮ ಹೆಸರು ಸರ್? ಪರವಾಗಿಲ್ಲ ಬನ್ನಿ. ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿ. ಬರ್ತಿದೆ ಸ್ಕಾಲರ್ಶಿಪ್ಸು? ಬರ್ತಿಲ್ಲ. ಕಾಂಗ್ರೆಸ್ ಬಂದಿದ್ದಿಂದ ನಮ್ಗೇನು ಬರ್ತಿಲ್ಲ. ಅದಕ್ಕೆ ಫ್ರೀ ಬಸ್ ಬರ್ತಿದೆ. ಯಾಕೆ ಬರ್ತಿದೆ? ವೋಟ್ ಹಾಕಿಲ್ವಾ? ಅದಕ್ಕೆ ಬರ್ತಿದೆ ಫ್ರೀ ಬಸ್. ಆಮೇಲೆ ಬೇರೆ ಏನೇನು ಬರ್ತಿದೆ? ಗ್ಯಾರಂಟಿಗಳು ಬರ್ತಿದೆಯಾ ಕಾಂಗ್ರೆಸ್ ಕಡೆಯಿಂದ? ಗ್ಯಾರಂಟಿ ಬರ್ತಿದೆ. ನಮ್ಮ ಅಮ್ಮಗೆ ಬರ್ತಿದೆ, ನನಗೆ ಬರ್ತಿಲ್ಲ. ನಿಮಗೆ ಬರ್ತಿಲ್ಲ, ಅದಕ್ಕೆ ನೀವು ಬಿಜೆಪಿ ಓಟಾ? ಹೌದು, ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರು ಆಗಬೇಕು? ನರೇಂದ್ರ ಮೋದಿ ಆಗಬೇಕು. ರಾಹುಲ್ ಗಾಂಧಿ ಅವರಾದ್ರೆ? ನನಗೆ ಇಷ್ಟ ಇಲ್ಲ ಕಾಂಗ್ರೆಸ್ ಪಾರ್ಟಿ. ಯಾಕೆ? ಹಂಗೆ ಇಷ್ಟ ಇಲ್ಲ. ಅವರು ಎಜುಕೇಷನ್ಗೆಲ್ಲ ಹೆಲ್ಪ್ ಮಾಡ್ತಾರೆ, ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಗೌತಮ್ ಅಂತ ಅಂದ್ಬಿಟ್ಟು ಅವ್ರು ಪೋಟಿ ಮಾಡ್ತಾ ಇದ್ದಾರೆ. ಈ ಕಡೆ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ಅಂದ್ಬಿಟ್ಟು JDS ಕಡೆಯಿಂದ ನಿಂತಿದ್ದಾರೆ. ಯಾರು ಗೆಲ್ತಾರೆ? ಮಲ್ಲೇಶ್ ಬಾಬು ಅವರು. ತುಂಬಾ ಜನ ಅಂತಿರೋದೇನಂದ್ರೆ ಮೋದಿ ಅವ್ರ ಮುಖ ನೋಡ್ಕೊಂಡು ನಾವು ಯಾರೇ ಅಭ್ಯರ್ಥಿ ಲೋಕಲ್ ಅಭ್ಯರ್ಥಿ ನಿಂತಿರ್ವಿ, ನಾವು ಮೋದಿ ಅವ್ರ ಮುಖ ನೋಡ್ಕೊಂಡೆ ನಾವೆಲ್ಲ ಓಟ್ ಹಾಕ್ತೀವಿ. ಏನು ಬೇಡ, ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ. ಯಾಕೆ? ಏನೋ ಬಾಗುಂಡಾರು. ಓಕೆ, 10 ವರ್ಷದಿಂದ ಇವ್ರು ಇದಾರಲ್ಲ ಮೋದಿ ಅವರು. ಮೋದಿ ಅವರು. ಅವ್ರೇನು ಮಾಡಿಲ್ವ ನಿಮಗೆ? ಏನು ಅದೇ ಏನು ಮಾಡಿದ್ದಾರೆ? ಲೋಕಸಭಾ ಅಂದ್ರೆ ಏನು ಹೇಳಿ? ಎಂ ಪಿ ಎಲೆಕ್ಷನ್ಸು. MP ಗೆದ್ರೆ ಏನಾಗ್ತಾರೆ ಬ್ರೋ? MP ಗೆದ್ರೆ ಅದೇ PM ಆಗ್ತಾರಲ್ವಾ? ಮತ್ತೆ ನೀವು ಹಾಕೋ ಹಕ್ಕು ನಿಮ್ದಲ್ವಾ ಓಟ್ ಹಾಕೋದು? ಸೊ ಯಾರು PM ಆದ್ರೆ ಒಳ್ಳೇದು ಬ್ರೋ? ಮೋದಿ ಬಂದರೆ ಒಳ್ಳೇದು. ಏನಕ್ಕೆ? ಅವ್ರು ಬಂದರೆ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ. 10 ವರ್ಷದಿಂದ ಇದಾರಲ್ವಾ, ಅಭಿವೃದ್ಧಿ ತುಂಬ ಅಭಿವೃದ್ಧಿಗಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋ ಬಗ್ಗೆ ಏನು ಮಾಡಿದ್ದಾರೆ ಅಭಿವೃದ್ಧಿ ಅವರು? ಬ್ರೋ ಮಾಡಿದ್ದಾರೆ, ನನಗೆ ಇವಾಗ ಯಾವುದೋ ನೆನ್ಪು ಬರ್ತಿಲ್ಲ. BJP ಮತ್ತು JDS ಒಂದಾಗಿದ್ದಾರೆ, ಅಂದರೆ ಮೈತ್ರಿ ಸರ್ಕಾರ ಆಗಿದೆ. ಅದು ಗೊತ್ತಾ? ಅದಾಗಿರೋದು ಒಳ್ಳೇದ ಕೆಟ್ಟದ? ಒಳ್ಳೇದೇ ಬ್ರೋ. ಏನಕ್ಕೆ ಒಳ್ಳೇದು? ಅದಂದರೆ JDS ಕರ್ನಾಟಕದಲ್ಲಿ ಇದೆಯಲ್ಲ, ಸ್ವಲ್ಪ ಈ ಎರಡು ಇದರಿಂದ ಕಾಂಗ್ರೆಸ್ನ ಸೋಲಿಸ್ಬೋದು ಅಂತ. ಕಾಂಗ್ರೆಸ್ನ ಸೋಲಿಸ್ಬೋದು. ಆಮೇಲೆ ಕಾಂಗ್ರೆಸ್ ಸೋಲ್ಬೇಕು ನಿಮಗೆ. ಪ್ರಧಾನಮಂತ್ರಿ ಯಾರು ನಮ್ಮ ಇಂಡಿಯಾಗೆ? ಇದು ನರೇಂದ್ರ ಮೋದಿ ಅವರಲ್ವಾ? ಯಾವ ಪಾರ್ಟಿ ಅವರು? ಬಿಜೆಪಿ ಅಲ್ವಾ? ಸೊ ಇಲ್ಲಿ ಬಂದ್ಬಿಟ್ಟು ತುಂಬಾ ಟಫ್ ಆಗಿ ನಡೀತಿದೆ, ಅಂದ್ರೆ ತುಂಬಾ ಪೈಪೋಟಿಯಾಗಿ ನಡೀತಿದೆ ಎಲೆಕ್ಷನ್ಸ್. ಯಾರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ? JDS ಅವ್ರಿಗೆ ಇರುತ್ತಾ, ಕಾಂಗ್ರೆಸ್ ಅವ್ರಿಗೆ ಇರುತ್ತಾ, BJP ಅವ್ರಿಗೆ ಇರುತ್ತಾ? ಬಿಜೆಪಿ ಅಂತ ಇದ್ದಾರೆ ನೋಡಿ. ಬಿಜೆಪಿಗೆ ಸಪೋರ್ಟ್ ಇದೆ ಅಂತ. ಕಾಂಗ್ರೆಸ್ ಅವರು ಇಲ್ಲೆಲ್ಲ ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಅದೆಲ್ಲ ಮಾಡ್ತಿದ್ರು, ಜನ ತಿರುಗ್ತಿಲ್ವಾ ಕಾಂಗ್ರೆಸ್ ಕಡೆಗೆ? ಅಲ್ಲ, ಅದು ಕೊಡ್ತಾ ಇದ್ದಾರಲ್ಲ ಇವಾಗ. ಅದೇ ಅದೆಲ್ಲ ಕೊಡ್ತಿರೋ ಜಾಸ್ತಿ BJP ಅಂತ ಅಂದ್ರಲ್ವಾ? ಬಿಜೆಪಿ ಅಂತಾರೆ ಪಾಪ. ಬಿಜೆಪಿ ಅಂದ್ರೆ ಪಾಪ ನರೇಂದ್ರ ಮೋದಿ ನಮ್ಮ ಕರ್ನಾಟಕನೇ ಇದು ಮಾಡ್ತಾ ಇದ್ದಾರಲ್ಲ. ಪಾಕಿಸ್ತಾನದವ್ರು ಬಂದು ಅವಾಗೆಲ್ಲ ಇದು ಮಾಡಿ ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಇವ್ರು 2,000 ಸಾವಿರ ಅಕ್ಕಿಗೆಲ್ಲ ಹಾಕಿ 5 kg ಹಾಕ್ತಾ ಇದ್ದಾರೆ. ಅಕ್ಕಿ ತಿನ್ನಕ್ಕೆ ಸಾಲದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಕೊಡ್ತಿರೋದು ಫ್ರೀ ಕೊಡ್ತಿರೋದು ಸಾಲ್ತಿಲ್ಲ ಅಂತ ತುಂಬಾ 5 kg ಕೊಡ್ತಾರೆ ಸರ್. ಅದು ನಿಮ್ಮ ಅನ್ಸಕ್ಕೆ? 5 kg ಆ ಕಡೆ ಆಗ್ತದೆ ಸರ್. ತಿಂಗಳೆಲ್ಲ ಆಗುತ್ತೆ 5 kg.
ನಮ್ಮ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಈ ಥರ ಯಾರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ತಗೊಳ್ಳಿ. ಯಾರು ಬಂದರೆ ನಿಮಗೆ ಒಳ್ಳೆ ಅನುಕೂಲ ಮಾಡ್ಕೊತಾನೆ ಅವ್ರಿಗೆ ಒಳ್ಳೇದಷ್ಟೇ. ಅನುಕೂಲ ಯಾರು ಮಾಡ್ಕೊಂಡಿದ್ದಾರೆ ಇಷ್ಟು ದಿನ? ಇವಾಗ ಮೋದಿ ಮಾಡ್ತಾ ಇದ್ದಾರಲ್ಲ. ಅವರು ಬಿಜೆಪಿ ಅವರು. ಬಿಜೆಪಿ ಬರ್ಬೇಕಿಲ್ಲಿ. ಇದು ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, ಬರ್ತಿದ್ಯಾ ಕರೆಕ್ಟಾಗಿ? ಅದು ಗೊತ್ತಿಲ್ಲ, ದುಡ್ಡು ಬರ್ತೈತಿ, ಅದೆಲ್ಲ ಕರೆಕ್ಟಾಗಿ ಇಲ್ಲಿ ಸೇರ್ತಿದೆ. ತುಂಬ ಜನ ಅಂತಿರೋದೇನೆ ಇಲ್ಲ ಬರ್ತೈತಿ, ಎಲ್ಲ ಕರೆಕ್ಟಾಗಿ ಸೇರ್ತಿದೆ. ನಿಂತೋಗಿತ್ತು ಮತ್ತೆ ಬರ್ತೈತಿ. ನಿಂತೋಗಿತ್ತಾ? ಏನಕ್ಕೆ ನಿಂತೋಗಿರ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ. ಮತ್ತೆ ಕೆಲವೊಬ್ರು ಏನಂತಿದ್ದಾರೆ ಅಂದರೆ ಈ ಎಲೆಕ್ಷನಲ್ಲಿ ಏನಾದರೂ ಬಿಜೆಪಿ ಅವ್ರು ಗೆದ್ರೆ ಅದೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಅಂತಿದ್ದಾರೆ. ಅದು ನಿಜ ಸುಳ್ಳ? ಅದೆಲ್ಲ ಗೊತ್ತಿಲ್ಲ. ಅಲ್ಲ, ಇದು ಬಂದಿದೆ, ಈಗ ಬಂದಿದೆ, ಇವಾಗ ಬರ್ತಾ ಇದೆ. ಶ್ರೀನಿವಾಸ್ ಅವರೇ, ಹೆಂಗೆ ನಡೀತಿದ್ರಿ ಎಲೆಕ್ಷನ್ ಇಲ್ಲಿ? ಇಲ್ಲಿ ಎಲೆಕ್ಷನ್ ನಡೀತಾ ಇರೋದು JDS BJP ಎರಡು ಇದೆ. ಕೋಲಾರ ಎರಡಕ್ಕೂ ಏನಿದೆ? ಎರಡೂ ಒಪ್ಪಿದೆ. ಅವರಿಬ್ರು ಸೇರ್ಕೊಂಡು ಒಂದೇ, ಹಾಂ, ಅದಕ್ಕೆ ವೋಟ್ ಮಾಡ್ತಾರೆ ಜನ. ಯಾಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಅಂತಂದರೆ ಇಲ್ಲಿ ಯಾರೋ ಬೇರೆ ಕಡೆಯಿಂದ ತಂದು ಇಲ್ಲಿ ಅವರು ಬಂದಿರೋದು, ಅದರಿಂದ ಅವ್ರನ್ನ ಅಲ್ಲಿಂದ ಇಳಿಬೇಕು ಅಂತ ಆಗೋದಿಲ್ಲ. ಇಲ್ಲಿ ಮಲ್ಲೇಶ್ ಬಾಬು ಅಂದರೆ ಹತ್ರ ಇರೋದು, ಅವರು ಇದು ಮಾಡ್ತಾರೆ. ಸರಿ, ಲಾಸ್ಟ್ ಟೈಮು ಬಿಜೆಪಿ ಕಡೆಯಿಂದ ಮುನಿಸ್ವಾಮಿ ಅವರು ನಿಂತಿದ್ರು. ಹೌದು, ಮತ್ತೆ ಅವರೇ ನಿಲ್ಬೋದಿತ್ತ ಇಲ್ಲಿ? ನಿಲ್ಬೋದಿತ್ತು. ಏನಕ್ಕೆ ನಿಂತಿಲ್ಲ ನಿಮ್ಮ ಪ್ರಕಾರ? ಅದು ಇವರು ಮೈತ್ರಿ ಮಾಡ್ಕೊಂಡ್ರಲ್ಲ, ಅದ್ರ ಪ್ರಕಾರವಾಗಿ ಅವರು ಇವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಮುನಿಯಪ್ಪ ಅವರ ಅಳಿಯಂಗೆ ಚಿಕ್ಕಪೇದಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಅಂದ್ರು ತುಂಬ ಜನ. ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇರ್ತಿತ್ತಾ? ಇಲ್ಲ, ಅಷ್ಟೊಂದು ಮೂಮೆಂಟ್ ಇಲ್ಲ. ಗೌತಮರಿಗೆ ಕೊಟ್ಟಿದ್ದು ಒಳ್ಳೇದಾ, ಇಲ್ಲಾಂದ್ರೆ ಅವ್ರಿಗೆ ಕೊಡದೇ ಇರೋದು ಒಳ್ಳೇದಾ? ಈಗ ಗೌತಮ್ ಅವ್ರು ಕೊಟ್ಟಿರೋದು ನಡೀತದೆ, ಸ್ವಲ್ಪ ಹೆಚ್ಚು ಕಮ್ಮಿ. ಸರ್, ಇಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ? ಫಸ್ಟ್ ಬಿಜೆಪಿ ಸರ್, ಬಿಜೆಪಿ ಬರ್ಬೋದಾ? ಅಂದ್ರೆ ಬಿಜೆಪಿ ಅವರು ಇವಾಗ ಜೊತೆ ಮೈತ್ರಿ ಆಗಿ JDS ಅವ್ರಿಗೆ ಓಟ್ ಹಾಕ್ತೀವಿ ನಾವು. ನೀವು JDS ಅವ್ರಿಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಅವ್ರಿಗೆ ಹಾಕಲ್ಲ ಸರ್, ಹಾಕಲ್ಲ. ಬೇಡ ಕಾಂಗ್ರೆಸ್ ಬೇಕಾಗಿಲ್ಲ ಸರ್. ಕಾಂಗ್ರೆಸ್ ಬೇಕಾಗಿಲ್ಲ. ಕಾಂಗ್ರೆಸ್ ಇಂಡಿಯಾ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅವರು ಇಂಡಿಯಾ ಮಾಡ್ಕೊಂಡ್ಬಿಡ್ತಾರೆ, ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು ಸರ್. ಇದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ. ಯಾಕೆ ಮೋದಿ ನಮ್ಮ ಇಂಡಿಯಾನೇ ಕಾಪಾಡ್ಕೊಂಡ್ಬರ್ತಾರೆ ಸರ್. ಮೊದಲು ನಮ್ಮ ಇಂಡಿಯಾದಲ್ಲಿ ಏನಿತ್ತು ಇವತ್ತು 5ನೇ ಸ್ಥಾನ ಬಾಯಿದಲ್ಲ, 5ನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾ. ಅದಕ್ಕೆ ರಾಹುಲ್ ಗಾಂಧಿ ಅವರಾದರೆ ಅದೇ ಹೇಳ್ತೀನಿ, ಮಾಡ್ಕೊಂಡು ಹೋಗ್ತಾರೆ ಹೇಳಿಲ್ಲ. ಅಲ್ಲ, ಕೋಲಾರ ಅಂದರೆ ಮಾಮೂಲಿಯಾಗಿ ಪೈಪೋಟಿ ಯಾವಾಗಲೂ. ಸೊ ಈ ಸಲ ಪೈಪೋಟಿ ಇದೆಯಾ? ಅದೇ ಥರ ಪೈಪೋಟಿ ಇದೆ, ಆದರೆ ಬೇರೆ ಕ್ಯಾಂಡಿಡೇಟ್ ಬಂದಾರಲ್ಲ, ಔಟ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಲ್ಲೇ. ಕೆ ಗೌತಮ್ ಅಂತ. ಲೋಕಲ್ ಅವ್ರು ಯಾರು ಇಲ್ವಾ? ಗಂಡಸರು ಇಲ್ಲ. ಮುನಿಯಪ್ಪನ ಅಳಿಯಂಗೆ ಕೊಡ್ಬೋದಿತ್ತ? ಯಾರಿಗಾದ್ರೂ ಕೊಟ್ಕೊಳ್ಳಿ. ಮುನಿಯಪ್ಪ ಅಲ್ಲೇನು ಆತ್ನು ಬೇರೆ ಇದು ಲೋಕಲಲ್ಲಿ ಕೊಡಬೇಕಾಗಿತ್ತು, ಡಿಸ್ಟಿಕ್ ಒಳಗಡೆ. ಇಲ್ಲಿ ಲೋಕಲಲ್ಲಿ JDS ಕಡೆ ಯಾರು ನಿಂತಿರೋದು ಗೊತ್ತಾ? ಮಲ್ಲೇಶ್ ಬಾಬು ಅವರು ಇಲ್ಲೇ ಲೋಕಲ್ ಪಕ್ಕ ಲೋಕಲ್. 2 ಸಲ MLA ನಿಂತಿದ್ದ. ಪಕ್ಕ ಲೋಕಲ್. JDS ಪ್ಲಸ್ BJP ಕಂಬೈಂಡ್ ಎಲ್ಲ ಇವ್ರಿಗೆ ಮಾಡೋಣ. ಅದು ಎರಡು ಕಂಬೈಂಡ್ ಆಗಿರೋದು ಕೆಲವೊಬ್ರು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನಿಸ್ತಾ. ಹೆಂಗ್ ಒಳ್ಳೇದಲ್ಲ? ಆಸ್ ಎ ಹಿಂದೂ ಆಗಿ ಇದು ಒಳ್ಳೇದೇ. JDS BJP ಒಂದಾಗಿದ್ದು ಒಳ್ಳೇದೇ. ಕೊಟ್ಟಿರೋದು ಗ್ಯಾರಂಟಿಗಳು ತುಂಬಾ ಅನುಕೂಲ ಆಗ್ತಿದೆ. ಎಲ್ಲ ಅನುಕೂಲ ಆಗ್ತಾ ಇದೆ. ಇವಾಗ ನೀವೇ ನೋಡ್ತಾ ಇದ್ರಲ್ಲ, ಟಿವಿಯಲ್ಲಿ ದಿನ ಬರ್ತಾ ಇದ್ರಲ್ಲ, ಒಂದು ಇದ್ರ ಮೇಲೆ ಎಲ್ಲರ ಮೇಲೆ ರೇಟ್ ಹಾಕ್ಸ್ಬಿಡೋರ. ಎಲೆಕ್ಟ್ರಿಸಿಟಿ ಬಿಲ್ಲು ಇವಾಗ ಇದು ಎಕ್ಸೈಸಲ್ಲೇ ಎಲ್ಲ 1 ಡಬಲ್ ಮಾಡೋರ. ಏನು ಯಾವ್ದ್ರಲ್ಲಿ ಕಡಿಮೆ ಮಾಡಿದಾರೆ ಹೇಳಿ? ಯಾವ್ದ್ರಲ್ಲಿ ಕಡಿಮೆ ಮಾಡಿದಾರೆ ಹೇಳಿ? ಇಂಥ ಕಡಿಮೆ ಮಾಡಿದ ಅಂತೇಳಿ ನಮಗೆ 7th ಪೇ ಕಮಿಷನ್ 1 ವರ್ಷ ಆಯಿತು, ಇನ್ನು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಎಲ್ರಿಗೆ ಕೊಡ್ತಾನೆ? ಎಲ್ರಿ ಹಾಕೋದು ನಾವು ಅವ್ರಿಗೆ? ಕೋಲಾರ ಅಂದ್ರೆ ಯಾವಾಗಲೂ ಪೈಪೋಟಿ ಇದೆ. ಹೌದೌದು, ಪೈಪೋಟಿ ಇದೆ, ತುಂಬಾನೇ ಈ ಸರಿ ಪೈಪೋಟಿ ಇದೆಯಾ? ಪೈಪೋಟಿ ಇದೆ, ತುಂಬಾ ಇದೆ ಸರ್. ಕಾಂಗ್ರೆಸ್ ಅವರು ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಇದೆಲ್ಲ ಬರ್ತಿದೆಯಾ ನಿಮಗೆ? ಬರ್ತಿದೆ, ಪರವಾಗಿಲ್ಲ ಸರ್, ಬರ್ತಿದೆ. ಅವ್ರು ಹೇಳೋ ಥರ ರೋಡುಗಳು ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಲೈಟ್ಸು ಎಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ. ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳು ಕೊಟ್ಟಿರೋದು ಒಳ್ಳೇದ ಕೆಟ್ಟದ? ಸರ್, ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿ ಕಟ್ಟಿರೋದು ಕೆಲವೊಂದು ಜನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ, ಕೆಟ್ಟದಕ್ಕೆ ಯೂಸ್ ಮಾಡ್ಕೊತಾರೆ. ಹೆಂಗೆ ಅಂತಂದರೆ ಅವ್ರಿಗೆ ಮೀನ್ಸ್ ನನ್ನ ಕೆಟ್ಟದ್ದು ಯಾವುದ್ರಲ್ಲಿ ವರ್ಕ್ ಆಗ್ತಿದೆ ಅಂತಂದರೆ, ಗ್ಯಾರಂಟಿ ಬಸ್ ಇದ್ರಲ್ಲಿ ಕೊಟ್ಟಿದ್ದಾರಲ್ಲ, ಅದು ಕೆಲವ್ರಿಗೆ ಜನಕ್ಕೆ ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗ್ತಿದೆ. ಅವರು ಗ್ಯಾರಂಟಿ ಕೊಟ್ಟಿರೋದು ಫ್ರೀಯಾಗಿ ಲೇಡೀಸ್ಗೆ ಫ್ರೀಯಾಗಿ ಕೊಟ್ಟಿರೋದು ಒಳ್ಳೆಯದೇ. ಬಟ್ ಅದು ಏನಾಗಿದೆ ಅಂತಂದರೆ, ಏಜ್ ಪರ್ಸನ್ ಒಂದು 60+ ಮೇಲೆ ಕೊಟ್ಟಿದ್ರೆ ಅದು ಫ್ರೀ ಕೊಟ್ಟಿದ್ರೆ ಒಳ್ಳೇದು. ಏನಕ್ಕೆ ಕಾಂಗ್ರೆಸ್ ಗೆಲ್ಬೋದು? ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ಸು. ರೋಡುಗಳು ಎಲ್ಲ ಪ್ರತಿಯೊಂದೂ ಅವ್ರು ಹೇಳ್ದಂಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಅವರೇ ಗೆಲ್ಬೋದು ಅಂತ. ಲಾಸ್ಟ್ ಟೈಮ್ MP ಆಗಿದ್ದು BJP ಇಂದ ಮುನಿಸ್ವಾಮಿ ಅವರು. ಹೌದು. ಅವರು ಮತ್ತೆ ಇವಾಗ ನಿಲ್ಲಿಲ್ಲ. ಹೌದು ಸರ್. ಏನಕ್ಕೆ ನಿಂತಿಲ್ಲ ನಿಮ್ಮ ಪ್ರಕಾರ?
ಅದು ಐಡಿಯಾ ಇಲ್ಲ ಸರ್ ನನಗೆ. ಐಡಿಯಾ ಇಲ್ಲ, ಗೊತ್ತಿಲ್ಲ. ವ್ಯವಸಾಯ ಹೆಂಗಿದೆ? ವ್ಯವಸಾಯ ಇಲ್ಲ, ವ್ಯವಸಾಯ ಬರಗಾಲ ಸರ್, ರಾಗಿ ಬೆಳೆನೇ ಇಲ್ಲ. ಯಾಕೆ? ಮಳೆ ಇಲ್ಲ, ರಾಗಿ ಬೆಳೆ ಇಲ್ಲ. ಎಲೆಕ್ಷನ್ ಹೆಂಗಿದೆ ಇಲ್ಲಿ? ಎಲೆಕ್ಷನ್ ನಮ್ಮ ಕಡೆ ಹೆಂಗಿರ್ತಾರ್ಗೂ ಗೊತ್ತಿಲ್ಲ, ಆಗೋರ್ಗೂ ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ನಾವೇನು ಅಂತ ಇದಕ್ಕೆ ಹೋಗಲ್ಲ. ಸರಿ, ಲಾಸ್ಟ್ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ಗೆ ಹಾಕೋದು. ಅಲ್ಲ, ಲಾಸ್ಟ್ ಅಲ್ಲಿ ಗೆದ್ದಿದ್ದು ಬಿಜೆಪಿಯಿಂದ ಮುನಿಸ್ವಾಮಿ ಅವರು. ಮುನ್ಸ್ವಾಮಿ ಅವರು ಅವ್ರು ಮತ್ತೆ ಈ ಸಲ ನಿಂತಿಲ್ಲ. ಏನಕ್ಕೆ? ಅವರು ಅದು ಭಯ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಯಾವ ಥರ ಅಂದರೆ ನಮ್ಮ BJP ಬರಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ. ಬಿಜೆಪಿ ಮತ್ತು JDS ಇವಾಗ ಮೈತ್ರಿ ಸರ್ಕಾರ ಆಗಿದೆ, ಎರಡು ಒಂದಾಗಿ. ಇಲ್ಲ ಸರ್, ಬರೋದೇ ಕೋಲಾರ ಕಾಂಗ್ರೆಸ್. ಕೆ ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ನಿಂತಿರೋದಿಲ್ಲಿ. ಅವ್ರು ಯಾರೇನಿಲ್ಲ ಸರ್, ಕಾಂಗ್ರೆಸ್ಸೇ ಕೋಲಾರ ಬರೋದು. ಸರಿ, ಇನ್ನೊಂದೇನಂದ್ರೆ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಒಳಗೆ ಗುಂಪೊಳಗೆ ಒಳ ಜಗಳ ನಡೀತಿದೆ. ಅದು ಏನು ಮಾಡೋಕ್ಕೂ ಗೊತ್ತಿಲ್ಲ. ನಾವು ಹಾಕೋದು ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್, ಅವತ್ತು ಕಾಂಗ್ರೆಸ್. ಯಾರು ಗೆಲ್ಬಂದು ನಿಮ್ಮ ಪ್ರಕಾರ ಇಲ್ಲಿ? ನಮ್ಮ BJPನೇ ಬರಬೇಕು ಅಂತ. ಯಾಕೆ ಅಂದರೆ ಮೋದಿ ಅವರು ಚೆನ್ನಾಗಿ ಇದು ಮಾಡ್ತಿದ್ದಾರಲ್ವಾ, ಅದಕ್ಕೋಸ್ಕರ. ಇವಾಗ 2,000 ರೂಪಾಯಿ ಬರ್ತಿದೆ, ಮತ್ತೆ ಫ್ರೀ ಬಸ್ಸು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಬರ್ತಿದೆ ಅಷ್ಟೇ ಅಲ್ವಾ, BJP ನಮಗೆ ಫುಲ್ಲು ಇದು ಇದೆ ಅಲ್ವಾ, ಅದಕ್ಕೋಸ್ಕರ BJP. ಇದೆಲ್ಲ ನಿಮಗೆ ಗ್ಯಾರಂಟಿಗಳು ಬರ್ತಿದೆಯಾ? ಗ್ಯಾರಂಟಿಗಳು ಬರ್ತಿದೆ, ಆದರೆ ಅಷ್ಟು ಇದಿಲ್ಲ ಅಲ್ಲ, ಬಸ್ಸದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ, ಪ್ರಾಬ್ಲಮ್ ಇದೆಯಾ ನಿಮ್ದು ಇವಾಗ ಫ್ರೀ ಮಾಡಿ? ಹೌದು, ಮಕ್ಕಳಿಗೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ವಾ, ಹೋಗಕ್ಕೆ ಬರಕ್ಕೆ ಎಲ್ಲ. ಇದೆಲ್ಲ ಬಂದರೂ ನಿಮ್ಗೆ ಬಿಜೆಪಿ ಗೆಲ್ಬೇಕಾ? ಹೌದಣ್ಣ, ಅದರಿಂದ ಇವಾಗ ಅಂದರೆ ದೇಶದ ಸಾಲ ಜಾಸ್ತಿ ಆಗ್ತಾ ಇದೆ. ಸೊ ನಮಗೇನು ಇದು ಬೇಡ, ನಮ್ಮ ದೇಶ ಸಾಲದಲ್ಲಿ ಇಲ್ದಿರ ಇದ್ರೆ ಸಾಕು. ಫ್ರೀ ಬಸ್ ನಮ್ಗೇನು ಕೊಟ್ಟಿಲ್ಲಲ್ಲ, ಹೆಣ್ಮಕ್ಳಿಗೆಲ್ಲ ಕೊಟ್ಟಿರೋದು. ಕೇಂದ್ರ ಸರ್ಕಾರಕ್ಕೆ ಕೇಳಿದೆ, ಸ್ವಲ್ಪ ಈ ಥರ ದುಡ್ಡು, ಈ ಥರ ನಮ್ಮದು ಸ್ವಲ್ಪ ಸಾಲ ಇದೆ ಕೊಡಿ ಅಂತ ಅಂದ್ಬಿಟ್ಟು. ಆದರೆ ಕೇಂದ್ರ ಸರ್ಕಾರ ಇನ್ನೂ ಅದು ಕೊಡ್ತಿಲ್ಲ, ಇನ್ನೂ ಅಷ್ಟು ಬರ್ತಿಲ್ಲ, ಅನ್ಕೊಂಡಷ್ಟು ಬರ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಇವ್ರಿಗೆ ಗೊತ್ತಾಗ್ಲಿ ಅಂತ ಕೊಡ್ದಿರ ಇರ್ಬೋದಲ್ಲ. ಅದು ವಿವರಿಸಿ, ಹೆಂಗೆ ಅದು? ಅಂದರೆ ಇವಾಗ ಸಾಲ ಇದೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಏನು ಮುಂದೆ ಹೆಜ್ಜೆ ಹೆಂಗಿಡ್ತಾರೆ, ಇದನ್ನೆಲ್ಲ ಬಂದ್ ಮಾಡ್ತಾರ ಅಂತ ಕೊಡ್ದಿರ ಹಂಗೆ ಇಟ್ಕೊಂಡಿರ್ಬೋದು, ಆಮೇಲೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಇದೆಲ್ಲ ಬಂದ್ ಮಾಡ್ತಾರೆ. ಬಂದ್ ಮಾಡಿದ್ರೆ ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ ಅಂತ ಅನ್ಕೊಂಡು. ಈ ಸಲ ಎಲೆಕ್ಷನ್ ಹೆಂಗೆ ನಡೀತಿದೆ? ಪರವಾಗಿಲ್ಲ, ಸುಮಾರಾಗಿ ನಡೀತಾ ಇದೆ. ಮುಂಚೆ ಥರ ಪೈಪೋಟಿ ಇದೆಯಾ, ಇಲ್ಲಾಂದ್ರೆ ಅಷ್ಟು ಇಲ್ವಾ? ಅಷ್ಟು ಪೈಪೋಟನ್ನು ಕಾಣಿಸ್ತಿಲ್ಲ. ಯಾಕೆ ಆ ಥರ ಕಾಣಿಸ್ತಿಲ್ಲ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂತಂದರೆ ನಾವಂತೂ ಆವತ್ತಿಂದ ಕಾಂಗ್ರೆಸ್ಗೆ ಆಗ್ತಾ ಇರೋದು, ಕಾಂಗ್ರೆಸ್ಗೆ ನಮಗೆಲ್ಲ ಸೌಲಭ್ಯ ಕೊಟ್ಟಿರೋದು ಕಾಂಗ್ರೆಸ್. ಇನ್ನು ಗೌತಮ್ ಅವರು ಬೇರೆ ಕಡೆಯವರು, ಇಲ್ಲಿ ಸ್ಥಳೀಯರಲ್ಲ ಅಂತ ಅಂತಿದ್ದಾರೆ. ಆದರೂ ಗೌತಮ್ ಅವರಿಗೆ ಮತ ಅಂದ್ರಲ್ಲ, ಯಾಕೆ? ಗೌತಮ್ ಅವರು ಅಂತಂದರೆ ಏನೋ ಕಾಂಗ್ರೆಸ್ಗೆ ತಾನೇ ಬಂದಿದ್ದಾರೆ ಬೆಂಗಳೂರಿಂದ. ಕೆಲವ್ರಿಗೆ ಇಷ್ಟ ಇದೆ, ಕೆಲವ್ರಿಗೆ ಇಷ್ಟ ಇದೆ. ಆದರೆ ವ್ಯಕ್ತಿ ನೋಡಿ ಯಾರು ಓಟ್ ಕೊಡಲ್ಲ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ನಾವು ಪಕ್ಷ ನೋಡಿ ಓಟ್ ಹಾಕೋದು. ಯಾವ ಪಕ್ಷಕ್ಕೆ ಓಟು? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನರೇಂದ್ರ ಮೋದಿ ಅವರು 10 ವರ್ಷದಿಂದ ಅಭಿವೃದ್ಧಿಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಏನು ಮಾಡಲಿಲ್ಲ. ಅವರು ಬಡಬಗ್ಗರಿಗೆ ಏನು ಮಾಡಲಿಲ್ಲ. ರೇಟ್ಗಳು ಇದ್ದಿದ್ದಕ್ಕಿದ್ದಂಗೆ ಎಷ್ಟು ಬೇಕು ಅಷ್ಟು ಎತ್ತಾಕಿದ್ರು. ಬಡಬಗ್ಗರು ಪಾಪ ಏನು ಬದುಕೋದು? ಬಡಬಗ್ಗರಿಗೆ ಮನೆಗಳಿಲ್ಲ, ರೋಡ್ಗಳು ಸರಿಯಾಗಿಲ್ಲ. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ. ಬ್ರೋ, ಕಪ್ ಯಾರು ಗೆಲ್ಬೇಕು ಬ್ರೋ? RCB ಕ್ಯಾಪ್ಟನ್ ಯಾರು? ಲ್ಯಾಪ್ ಡುಪ್ಲೆಸಿ. ಯಾರು ಇನ್ನೊಂದು ಹೇಳಿ? ಡುಪ್ಲೆಸಿ. ಫುಲ್ ಹೆಸರೇನು? ಒಂದು ಲ್ಯಾಪ್ ಡುಪ್ಲೆಸಿ. ಫ್ಲಾಪು. ಓಕೆ, ಫ್ಲಾಪ್ ನೋಡಿ, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. CM ಯಾರು ನಮಗೆ? ಯಾರೋ ಒಬ್ರು ಆಗಲಿ ಬಿಡಿ. ಹೇಳಿ, ನೀವು ನಮ್ಗೆ ಬೇಕು ಬ್ರೋ, ನಿಮ್ಮಂತ ಯೂತಿನ ತಾನೆ ನಮಗೆಲ್ಲ. ಏನು ಬೇಡ ಬಿಡಿ ಬ್ರೋ, ಆಗಲಿ. ಬಿಜೆಪಿನ ಕಾಂಗ್ರೆಸ್ಸಾ? BJP. ಯಾಕೆ? ಅವ್ರು ಒಳ್ಳೆಯವರು, ಹೆಂಗಸರು ದುಡ್ಡು ಹಾಕೋದು ಕಾಂಗ್ರೆಸ್ ಅವ್ರನ್ನ. ಕಾಂಗ್ರೆಸ್ ಹೆಂಗಸಿಗೆ ದುಡ್ಡು ಹಾಕ್ತವ್ರ? ಇನ್ನೇನು ಮತ್ತೆ ಗಂಡಸರಿಗೆ ಆಗ್ತಿಲ್ಲ? ಒಂದು ಪೈಸೆ ಆಗ್ತಾ ಇಲ್ಲ. ಗಂಡಸರಿಗೆ ಏನು ಮಾಡ್ಬೇಕು? ಎಣ್ಣೆ ರೇಟ್ ಕಡಿಮೆ ಮಾಡ್ಬೇಕಾ? ಎಣ್ಣೆ ರೇಟಿನ ಜಾಸ್ತಿ ಮಾಡಿಬಿಟ್ಟ ಸಿದ್ದರಾಮಯ್ಯ. ಅದಕ್ಕೆ ಓಟ್ ಹಾಕಲ್ಲ? ಹಾಕಲ್ಲ. ಈ ಸಲ ಯಾರು ಗೆಲ್ತಾರೆ? ಇಷ್ಟು ಒಂದು ಹೀಟಲ್ಲಿ, ಇಷ್ಟು ಒಂದು ಟೆನ್ಷನಲ್ಲಿ ಯಾರು ಗೆಲ್ತಾರೆ ಈ ಸಲ? BJP. ಇದು ಏನು ಎಲೆಕ್ಷನ್ ಅಲ್ಲ ಬ್ರೋ, ಈ ಸಲ ಕಪ್ ಯಾರ್ದು? RCB ಕ್ಯಾಪ್ಟನ್ ಯಾರು? ಆಕ್ಚುಲಿ ಚೆನ್ನಾಗಿರೋದು ಡೂಪ್ಲೆಕ್ಸ್. ಯಾವ ಫ್ಲೆಕ್ಸು? ಡೂಪ್ಲೆಕ್ಸು. ಅರೆ, ನಿಮ್ಗೆ RCB ಮ್ಯಾಚ್ ಬಗ್ಗೆ ಗೊತ್ತು, ಎಲೆಕ್ಷನ್ ನಮ್ಮ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ.
ತುಂಬ ಜನ ಹೇಳ್ತಿರೋದೇನೆಂದರೆ ಬಿಜೆಪಿಯಿಂದ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದರೆ ದೇಶ ಡೆವಲಪ್ಮೆಂಟ್ ಸರ್ ಆಗುತ್ತೆ. ಮೋದಿ ಅಂದರೆ ನಾವು ಮೋದಿಗೆ ನಾವೇನು ಆಪೋಸಿಟ್ ಅಲ್ಲ. ಬಟ್ ಮೋದಿ ಬಂದ್ಬಿಟ್ಟು ಕೋಮುವಾದ ಜಾತಿಗಳ ಬಗ್ಗೆ ಬರೀ ಮೋದಿ ಏನು ಮಾಡಿದ್ದಾರೆ, ರಾಮ ಮಂದಿರ ಅದೊಂದು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೇನೋ ಮಾಡಿದ್ದಾರೆ ಹೇಳಿ, ಬಡವ್ರಿಗೆ ಹೇಳ್ರಿ. ಇವಾಗ ರೈತರದಿಂದ ಮಾಡಿದ್ದಾರೆ 2000, ಅದೊಂದು ಬಿಟ್ಟು PM ಕಿಸಾನ್ ಒಂದು ಬಿಟ್ಟು ನೆಕ್ಸ್ಟ್ ಬಡವ್ರಿಗೆ ಏನು ಮಾಡಿದ್ದಾರೆ, ನಮಗೊಂದು ಆರಾಮಾಗಿ ಒಂದು ಪೇಪರಲ್ಲಿ ಹೊಡಿಸ್ಲಿ, ಬಡವ್ರಿಗೆ ಈ ಥರ ಮಾಡಿದ್ದೀನಿ ಆ ಥರ ಮಾಡಿದ್ದೀನಿ ಅಂತೇಳಿ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಬಡವರಿಗೆ? ಕಾಂಗ್ರೆಸ್ ಅವರು ಇವತ್ತು ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನಿಲ್ಕೊಂಡಿದ್ರಿಂದ ಅದು ಕೂಡ ಕಾಂಗ್ರೆಸ್ಸೇ ಮಾಡಿರೋದು. 45 ವರ್ಷ 60 ವರ್ಷ ಹಿಂದೆ ಈ ಬಸ್ ಸ್ಟ್ಯಾಂಡ್ ಕೂಡ ಮಾಡಿರೋದು ಕಾಂಗ್ರೆಸ್ಸೇ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನಮ್ಮ ಕೋಲಾರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರೋ ಜನಗಳು ಅವ್ರ ಅಭಿಪ್ರಾಯ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಇವಾಗ ಬೇರೆ ಜಾಗದಲ್ಲಿ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರಂತ ಮತ್ತೆ ಕೇಳಿಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಏಷ್ಯಾದ ಅತಿ ದೊಡ್ಡ 2ನೇ ಟೊಮಾಟೊ ಮಾರ್ಕೆಟಲ್ಲಿ ಇದ್ದೀವಿ. ಅದೇ ನಮ್ಮ ಕೋಲಾರದ APMC ಮಾರ್ಕೆಟಲ್ಲಿ ಇದ್ದೀವಿ. ಸೊ ಬನ್ನಿ, ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದು ಕೇಳಿಸ್ಕೊಳ್ಳೋಣ. ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ನೋಡಿ ಹೆಂಗೆ ಇದ್ದೀನಿ, ಅವರೇಜ್. ಗುಂಡ್ಕಲಾಗಿದ್ದೀರಾ? ಇವಾಗ ಇಲ್ಲಿ ಎಲೆಕ್ಷನ್ ನಡೀತಿದೆ ಅಲ್ವಾ ಅಣ್ಣ? ಹೆಂಗೆ ನಡೀತಿದೆ ಎಲೆಕ್ಷನ್ಸು? ಎಲೆಕ್ಷನ್ನು ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ತುಂಬ ಚೆನ್ನಾಗಿದೆ. ಪ್ರಚಾರ ಎಲ್ಲ ನಡೀತಿದೆ ಚೆನ್ನಾಗಿ? ಪ್ರಚಾರ ಈಗಿನ್ನೂ ಶುರು ಆಗಿದೆ. ಇವಾಗಿನ್ನೂ ಶುರು ಆಗಿದೆ. ಕಾಂಗ್ರೆಸ್ ಕಡೆಯಿಂದ ಯಾರು ನಿಂತಿರೋದು? ಕಾಂಗ್ರೆಸ್ಸಿಂದ ಯಾರೋ ಬೆಂಗಳೂರಿನವ್ರಂತೆ, ಸರಿಯಾ ನಮಗೂ ಗೊತ್ತಿಲ್ಲ, ಗೌತಮ್ ಅಂತ. ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ. JDS ಕಡೆಯಿಂದ ಯಾರು ನಿಂತಿದ್ದಾರೆ ಗೊತ್ತಾ? JDS ನಲ್ಲಿ ಇಲ್ಲೇ ಲೋಕಲ್ ಅವರು ಮಲ್ಲೇಶ್ ಬಾಬು ಅಂತ ನಿಂತಿದ್ದಾರೆ. ಮಲ್ಲೇಶ್ ಬಾಬು ಅಂತ. ಈ ಸಲ ಇಲ್ಲಿ ಅವರಿಬ್ಬರಲ್ಲಿ ಯಾರು ಗೆಲ್ಬೋದಣ್ಣ? ಮಲ್ಲೇಶ್ ಬಾಬು ಗೆಲ್ತಾರೆ. ಹೆಂಗೆ, ಯಾಕಂತಾರೆ, ಯಾಕೆ ಗೆಲ್ತಾರೆ? ಸ್ಥಳೀಯ ಅಭ್ಯರ್ಥಿ ಮೇಲಾಗಿ ಈಗ JDS BJP ಮೈತ್ರಿ ಆಗಿದೆ. ದೇಶಕ್ಕೆ ಮೋದಿ ಬೇಕು, ಮೋದಿ ಪ್ರಧಾನ ಮಂತ್ರಿ ಆಗಬೇಕಂದ್ರೆ ಪ್ರತಿ ಸೀಟು ಮುಖ್ಯ. ಆ ಸೀಟ್ ನಮ್ಮ ಕೋಲಾರದಿಂದನೂ ಒಂದು ಕೊಡೋಣ ಅಂತ ನಮ್ಮ ಜನದ ಆಶಾಭಾವನೆ. ತುಂಬಾ ಜನ ಏನಂತಾರೆ ಅಂದ್ರೆ ಇಲ್ಲಿನ ಜನಗಳು, ಸೊ ಈ ತರ BJP ಮತ್ತು JDS ಮೈತ್ರಿ ಆಗಿರೋದು ಕೆಲವೊಂದು ಕಾಂಗ್ರೆಸ್ಸಿಗೆ ಒಳ್ಳೇದಾಗುತ್ತೆ ಅಂತ ಅಂತವ್ರೆ. ಇಲ್ಲ, ಆ ರೀತಿ ಏನಾಗಲ್ಲ. ಇಲ್ಲಿ ಕಾಂಗ್ರೆಸ್ 2ನೇ ಸ್ಥಾನಕ್ಕೆ ಬರ್ತದೆ. ಯಾಕಂದರೆ JDS ಮತ್ತು BJP ಲಾಸ್ಟ್ ಟೈಮ್ ಏನು ರೋಡ್ ಶೇರ್ ತಗೊಂಡಿದೆ ವಿಧಾನಸಭೆಯಲ್ಲಿ, ಅದು 2ರಿಂದ ಜಾಸ್ತಿ ನಮ್ಮದೇ ಜಾಸ್ತಿ ಇದೆ. ಅಂದರೆ JDS ಮತ್ತು BJP ಜಾಸ್ತಿ ಬರ್ತದೆ, ಕಾಂಗ್ರೆಸ್ನವ್ರದ್ದು ಕಡಿಮೆ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನೀವು ನರೇಂದ್ರ ಮೋದಿ ಅವ್ರದ್ದು ಕನಿಷ್ಠ ಪಕ್ಷ ಒಂದು 30% ವೋಟ್ ಶೇರ್ ಇದೆ. ಮುನಿಸ್ವಾಮಿ ಅವ್ರಿಗೆ ಮತ್ತೆ ನಾವು ಸೀಟ್ ಕೊಟ್ಟಿದ್ರೆ ಗೆಲ್ತಿದ್ರು ಅವ್ರು ಇಲ್ಲಿ? ಅಲ್ಲ, ಈಗ ಮೈತ್ರಿ ಅಂತ ಮಾಡ್ಕೊಂಡಿದ್ದಾರೆ. ಮೈತ್ರಿ ಮಾಡ್ಕೊಂಡಾಗ JDSಗೆ ಅಂತ ಒಂದಿಷ್ಟು ಪಾಲು ಇದ್ದೇ ಇರ್ತದಲ್ವ, ಹಂಗಾಗಿ 3 ಸೀಟ್ JDS ಕೊಟ್ಟಾಗ ಕೋಲಾರ ತಗೊಂಡಿದ್ದಾರೆ. ಕೋಲಾರ ಯಾಕೆ ತಗೊಂಡಿದ್ದಾರೆ ಅಂದರೆ, ನಾನು ಹೇಳಿದ್ನಲ್ಲ ಆಗಾಗಲೇ ಹೇಳ್ದಂಗೆ JDS ಓಟು ಜಾಸ್ತಿ ಇತ್ತು BJP ಕಂಪೇರ್ ಮಾಡಿದಾಗ, ಹಾಗಾಗಿ JDSಗೆ ಬಿಟ್ಕೊಟ್ಟಿದ್ದಾರೆ. ಸರ್, ಇಲ್ಲಿ ಎಲೆಕ್ಷನ್ ಹೀಟ್ ಹೆಂಗಿದೆ ಸರ್? ಕಾವೇರ್ತಾ ಇದೆ. ಹೇಗೆ ಬಿಸಿಲು ಏಪ್ರಿಲ್ ಮೇ ಹೆಂಗೆ ಬೇಸಿಗೆ ಕಾಲದಲ್ಲಿ ಕಾವೇರ್ತಾ ಇದೆ, ಅದೇ ರೀತಿಯಲ್ಲಿ ದಿನನಿತ್ಯ ಕಾವೇರ್ತಾ ಇದೆ. ಇನ್ನೇನು ಗಂಟೆಗಳ ಲೆಕ್ಕದಲ್ಲಿ ಚುನಾವಣೆ ನಡೀತದೆ. ದಿನಗಳಲ್ಲ, ಗಂಟೆಗಳು, ಇನ್ನೇನು ಕೆಲವೇ ದಿನಗಳಿದ್ದಾವೆ. ಜನಕ್ಕೆ ದಿನಗಳು, ಅಭ್ಯರ್ಥಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಗಂಟೆಗಳ ಲೆಕ್ಕದಲ್ಲಿ ನಡೀತಾ ಇದ್ದಾವೆ. ಸರ್, ಇಲ್ಲಿ ಯಾರಿಗೆ ಜಾಸ್ತಿ ಇಲ್ಲಿ ಇದಿದೆ ಸರ್, ಪ್ರೋತ್ಸಾಹ ಇದೆ ಸರ್? ಇಲ್ಲಿ JDS ಅವ್ರಿಗಿದೆಯಾ, ಕಾಂಗ್ರೆಸ್ ಅವ್ರಿಗಿದೆಯಾ ಸರ್? JDS BJP ಮೈತ್ರಿ ಅಭ್ಯರ್ಥಿ ಏನು ಮಲ್ಲೇಶ್ ಬಾಬು ಇವತ್ತು ಕಣದಲ್ಲಿದ್ದಾರೆ. ಅವರು ಅತ್ಯುತ್ತಮವಾದ ಸಂಭಾವಿತ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸೂಕ್ತವಾದಂಥ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಸಹಕಾರ ನೀಡ್ತಾ ಇದ್ದೀವಿ. ಅವ್ರ ಗೆಲುವು ಕೂಡ ನಿಶ್ಚಿತ ಅಂತ ಹೇಳಲಿಕ್ಕೆ ಬಯಸ್ತೀವಿ. ತುಂಬ ಜನ ಹೇಳ್ತಿದ್ದಾರೆ BJP ಮತ್ತು JDS ಮೈತ್ರಿ ಆಗಿರೋದು ಅದು ಸರಿಯಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಅಭಿಪ್ರಾಯ ಇದೆ. ಅದು ಸೋದರ ಪಕ್ಷಗಳು ಮೊದಲಿಂದನೂ ಹಾಗೆ, ಅದು ಜನತಾ ಪರಿವಾರದಿಂದ ಬಂದಂಥವು. ಹಾಗಾಗಿ ಯಾವತ್ತೂ ಕೂಡ ಅದು ಅವಿನಾಭಾವ ಸಂಬಂಧಗಳು ಇದ್ದೇ ಇರ್ತವೆ. ಅವು ಸಾಮಾನ್ಯವಾಗಿ ಅವರ ಒಂದು ಸಿದ್ಧಾಂತಗಳು ಮತ್ತು ಅವರ ಒಂದು ನಿಲುವುಗಳು ಸ್ವಲ್ಪ ಹತ್ರ ಸಿಮಿಲಾರಿಟಿ ಇರ್ತವೆ. ಹಾಗಾಗಿ ಅವರ ಒಂದು ಮೈತ್ರಿ ಅಭ್ಯರ್ಥಿನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಅವ್ರ ಗೆಲುವು ಕೂಡ ನಿಶ್ಚಿತ. ಮಲ್ಲೇಶ್ ಬಾಬು ಅವ್ರನ್ನ ನಿಲ್ಲಿಸೋದ್ಗಿಂತ ಮುನಿಸ್ವಾಮಿ ಅವ್ರನ್ನೇ ಅವ್ರು ಲಾಸ್ಟ್ ಟೈಮ್ ಗೆದ್ದಿದ್ದಾರೆ, ಮತ್ತೆ ಅವರೇ ನಿಂತ್ಕೋಬೋದಿತ್ತಲ್ವ? ನೋಡಿ, ಇದು ಕೇಂದ್ರ ಒಂದು BJP ಒಂದು ನಿರ್ಧಾರಗಳು. ಸ್ಥಳೀಯವಾಗಿ ಇದು ಮೈತ್ರಿ ಅಭ್ಯರ್ಥಿ ಆದ್ದರಿಂದ 25 ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ JDS ಕಾರ್ಯಕರ್ತರು ಅವ್ರಿಗೆ ಏನು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕೇಳ್ತಕ್ಕಂಥ ಬರೀ 3 ಕ್ಷೇತ್ರದಲ್ಲಿ ಅವರು ಕೂಡ ಅದನ್ನು ಒಪ್ಪಿ, ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿ ಅವರು ಕೂಡ ಇದಕ್ಕೆ ಒಪ್ಪಿ, ಇಲ್ಲ ಅದು 3 ಕೊಟ್ಟಿದ್ದಾರೆ, ಅವರ ತ್ಯಾಗಕ್ಕೆ ನಾವು ಸಹಕಾರ ನೀಡಬೇಕಂತ ಹೇಳಿ ಅವರೇ ಕೂಡ ಖುದ್ದು ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಎಲೆಕ್ಷನ್ ಹೆಂಗೆ ನಡೀತಿದೆ ಅಣ್ಣ ಇಲ್ಲಿ? ಎಲ್ಲ ತುಂಬ
ತುಂಬ ಚೆನ್ನಾಗಿ ನಡೀತದೆ, ಎಲ್ಲ ಮೋದಿ ಅವನೇ ಇದೆ ಇಲ್ಲೆಲ್ಲ. ಹೌದಾ? ಮೋದಿ ಅಲ್ಲ. ಕಾಂಗ್ರೆಸ್ದು ಕಾಂಗ್ರೆಸ್ದು ಏನಿಲ್ಲ ಸರ್, ಸುಮ್ಮನೆ ಅವ್ರು ಕಿತ್ತಾಡ್ಕೊಂಡು ಇನ್ನು ಅವ್ರ ಕ್ಯಾಂಡಿಡೇಟೇ ಮೊನ್ನೆ ತಾನೇ ಸೆಲೆಕ್ಟ್ ಮಾಡೋರೆ. ಇನ್ನು ಅವ್ರು ಓಡಾಡೋದು ಯಾವಾಗ? ಪ್ರತಿಯೊಂದು ತಾಲೂಕು ಓಡಾಡಬೇಕು, ಯಾವಾಗ ಓಡಾಡ್ತಾರೆ, ಏನು ಮಾಡ್ತಾರೆ? ಬಣಗಳು ಅನ್ಕೊಂಡೇ ಇದ್ದಾರೆ. ಇನ್ನು ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಯಾರು ನಿಂತಿರೋದು ಅಂತ ಗೊತ್ತಾ ನಿಮಗೆ? ಗೌತಮ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಇವರು ನೋಡಿದ್ದೀರಾ ಅವ್ರನ್ನ? ನೋಡಿದ್ವಿ, ನೆನ್ನೆ ಎಲ್ಲ ಮಾಲೂರಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ, ನೆನ್ನೆಲ್ಲ ಮಾಡಿ. ಓಕೆ, ಇಲ್ಲಿ ಲೋಕಲಲ್ಲಿ ಈ ಕ್ಯಾಂಡಿಡೇಟು ಕೆಲವು ಜನ ಏನು ಮಾಡ್ತಾರೆ, ಕ್ಯಾಂಡಿಡೇಟ್ನ ನೋಡೋದೇ ಇಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಓಕೆ, ಎಲೆಕ್ಷನ್ ಹೆಂಗೆ ನಡೀತಿದೆ? ಎಲೆಕ್ಷನ್ ಎಲ್ಲ ಮೋದಿಗೆ. ಮೋದಿ ಅವರೇ? ಯಾಕೆ ಅಂದರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ಬೇರೆ ದೇಶಗಳೆಲ್ಲ ಗುರುತಿಸಿದ್ದಾರೆ, ಅದರಿಂದ ಈ ಸತಿ ಎಲ್ಲ ಮೋದಿ ಅವರು ವರ್ಷ ರೈತರಿಗೆ 6,000 ಕೊಡ್ತೀನಿ ಅಂತ ಅಂದರು. ಬರ್ತಿದೆಯಾ? ಬರ್ತಾ ಇದೆ. ಕಾಂಗ್ರೆಸ್ ಅವರು ಮನೆಗೆ 2,000 ತಿಂಗಳ ಅಂತ ಅಂದರು, ಅದು ಬರ್ತಿದೆಯಾ? 2,000 ತೊಗೊಂಡು ನಮ್ಮ ಕಡೆಯಿಂದ ತೊಗೊತಾರೆ, ಲೇಡೀಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಕೆರೆ ನೀರನ್ನ ಎಲ್ಕೊಂಡು ಮತ್ತೆ ಕೆರೆ ನೀರಿಗೆ ಕಳಿಸ್ತಾ ಇದ್ದಾರೆ. ಎಲ್ಲಿ ತಗೊಂಡವ್ರು ನಮ್ಮ ಕಡೆಯಿಂದ ಹಣ? ನಮ್ಮ ಕಡೆಯಿಂದ ಬೇರೆ ರೇಟ್ಗಳೆಲ್ಲ ಜಾಸ್ತಿ ಮಾಡಿದಾರಲ್ಲ, ಗೊಬ್ಬರ ಮಾಡಿದ್ದಾರೆ, ಬೇರೆ ಇದೆಲ್ಲ ಮಾಡಿದ್ದಾರೆ. ಇದನ್ನು ಹಾಕಿ ಕರೆಂಟ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮ್ಮಿಂದ ತಗೊತಾರೆ, ಲೇಡೀಸ್ ಕೊಡ್ತಾ ಇದ್ದಾರೆ. JDS ಮತ್ತು BJP ಅವರು ಮೈತ್ರಿ ಆಗಿರೋದು, ಇಲ್ಲಿ JDS ನಿಂತಿರೋದು, ಅದರ ಲೆಕ್ಕಕ್ಕೆ ಇಲ್ಲ, ಬರೀ ಮೋದಿ ಮಾತ್ರ. ಕಾಂಗ್ರೆಸ್ ಕಡೆಯಿಂದ ಈ ಸರಿ MP ಎಲೆಕ್ಷನ್ ಅಲ್ಲಿ ಇಲ್ಲಿ ಯಾರು ನಿಂತಿರೋದು ಗೊತ್ತಾ? ಯಾರು ಗೊತ್ತಿಲ್ಲ. ಕೆ ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು. JDS ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? ಯಾರು ಯಾವುದು ಗೊತ್ತಿಲ್ಲ. ಮಲ್ಲೇಶ್ ಬಾಬು ಅಂತ ಕರೆಕ್ಟ್. ಮಲ್ಲೇಶ್ ಬಾಬು ಅವ್ರು ಗೊತ್ತಾ? ಗೊತ್ತು. ಓಟ್ ಯಾರಿಗೆ ಹಾಕ್ತೀರಾ? ಯಾರಿಗೆ ಹೇಳ್ತಾರ ಅವ್ರಿಗೆ ಹಾಕ್ತೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಅದೇ BJP JDS ಒಂದಾಗಿದಾರಲ್ಲ, ಅದು ಒಳ್ಳೇದಾ ಕೆಟ್ಟದಾ? ಒಳ್ಳೇದು ತಾನೇ. ಏನಕ್ಕೆ 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 ಒಳ್ಳೇದು? ಅವರಿಬ್ರು ಒಂದಾಗಿರೋದು ಒಳ್ಳೇದೇ ಇರ್ಲಿ, ಒಳ್ಳೇದ್ ಮಾಡ್ತಾರ. ಸರಿ, ಕಾಂಗ್ರೆಸ್ ಅವರು ಮನೆಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವರು ಕೊಡ್ತಾ ಇದ್ದಾರಪ್ಪ. ಮತ್ತೆ ಎಲ್ಲ ದುಡ್ಡು ಇಲ್ಲಿಸ್ಕೊಂಡು ನೀವು ಅವ್ರು ಮಾಡಿರೋ ನಮ್ಮಕ್ಕೆ ಯಾವ ಕಡೆ ಹಾಕ್ಬೇಕಂತ ನಮ್ಮ ಮನ್ಸಿರುತ್ತೆ, ನಾವ್ ಹೇಳ್ಕೊಳ್ಳಲ್ಲ ಅಷ್ಟೇ. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಈ ಸಲ ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ನಡೀತಾ ಇದಲ್ಲ. ಹೆಂಗ್ ನಡೀತಿದೆ ನೋಡೋಣ ಯಾರು ಬರ್ತಾರೋ, ಹೆಂಗಾಗುತ್ತೆ. ಯಾರು ಬರ್ತಾರೋ? ನಿಮ್ಮೂರಲ್ವಾ, ನೀವ್ ಹೇಳ್ಬೇಕು ಯಾರು ಬರ್ತಾರೆ? ಕಾಂಗ್ರೆಸ್ ಅವ್ರು ಬರ್ತಾರ. ಯಾರು ನಿಂತಿರೋದು ಹೇಳಿ ಕಾಂಗ್ರೆಸ್ ಕಡೆಯಿಂದ? ಕತ್ತೂರು ಮಂಜವರು, ಕೋಲಾರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾರು? ಕತ್ತೂರು ಮಂಜು, ಇಲ್ಲೇ ಕೋಲಾರಗ. ಅವ್ರು ಇರೋದು ರಾಹುಲ್ ಗಾಂಧಿ, ಕಾಂಗ್ರೆಸ್ ಇಂದ. ಇಲ್ಲಿ MP ಎಲೆಕ್ಷನ್ ಯಾರು ನಿಂತಿರೋದು ಕಾಂಗ್ರೆಸ್ ಇಂದ? ಅದೆಲ್ಲ ಅಷ್ಟು ಗೊತ್ತಿಲ್ಲ. ಇಲ್ಲಿ MP ಎಲೆಕ್ಷನ್ ನಿಂತಿರೋದು ಗೌತಮ್ ಅವರು, ಕೆ ಗೌತಮ್ ಅಂತ ಅಂದ್ಬಿಟ್ಟು. JDS ಕಡೆಯಿಂದ ನಿಂತಿರೋದು ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ಅಂದ್ಬಿಟ್ಟು. ಮಲ್ಲೇಶ್ ಬಾಬು ಅವ್ರನ್ನ ನೋಡಿದೀರಾ? ಇಲ್ಲ, ನೋಡಿಲ್ಲ. ಗೌತಮ್ ಅವ್ರನ್ನ? ನಿಮ್ಮ ಮತ ಯಾರಿಗೆ? ನಿಮ್ಮ ಅಂದ್ರೆ ಯಾರಿಗೆ ಸಪೋರ್ಟ್ ನಿಮ್ದು? ನಮ್ದು ಕಾಂಗ್ರೆಸ್ಗೆ ಸಪೋರ್ಟ್. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಪ್ರಧಾನ ಮಂತ್ರಿ ಮೋದಿ ಅವ್ರು ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಅವರು? ಅವರೇ ಒಳ್ಳೇದು ಮಾಡೋದು. ಕೋಲಾರ ಎಲ್ಲ ಕರ್ನಾಟಕ ಎಲ್ಲ ಅವರೇ ಒಳ್ಳೇದು ಮಾಡೋದು, ಅವರೇ ಬರಬೇಕು. ಸರಿ. ಎಲೆಕ್ಷನ್ ಹೆಂಗ್ ನಡೀತಿದೆ ಇಲ್ಲಿ? ಎಲೆಕ್ಷನ್ ಅಷ್ಟೇನಿಲ್ಲ ಸರ್ ಇವಾಗ, ಇನ್ನ ಯಾಕೆ ಏನೋ ಗೊತ್ತಿಲ್ಲ ಸರ್. ಇನ್ನ ತುಂಬಾ ಪೈಪೋಟಿ ಆಗಿ ನಡೀತಿದೆ. ಪೈಪೋಟಿ ನಡೀತಾ ಇದೆ. ಎಲ್ಲಿ ಕೆಲಸ ಎಲ್ಲಿ ಇನ್ನ ಯಾವುದಿಲ್ಲ, ಯಾವ್ದಕ್ಕೆ ಹಾಕ್ಬೇಕು ಯಾವುದಕ್ಕಿಲ್ಲ ಅಂತ ಏನೂ ಆಲೋಚನೆ ಇಲ್ಲ. ಅದೇ ಏನಕ್ಕಿಲ್ಲ ಆ ಥರ? ಏನಿಲ್ಲ ತಂದ್ರೆ ಕಾಂಗ್ರೆಸ್ ಆಗಿದ್ರೆ ಏನಿಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ, ನಮ್ಗೇನು ಇದು ಮಾಡ್ತಾರಲ್ಲ, ನಮ್ಗೆ ಇಲ್ಲಿ ಮಾರ್ಕೆಟ್ ಕೆಲಸ ಸಿಗ್ಲಿಲ್ಲ, ಏನ್ ಮಾಡೋದು ನಾವು ಆಲೋಚನೆ ಮಾಡ್ತಾ ಇದ್ವಿ. ಸರಿ, BJP ಅವರು ಮತ್ತೆ JDS ಅವರು BJP ಬಂದ್ರೆ ಪರವಾಗಿಲ್ಲ ಸರ್, ಅದು ಅನುಕೂಲ ಆಗುತ್ತೆ. ಅಲ್ಲ, ಇಲ್ಲಿ BJP ಮತ್ತೆ JDS ಒಂದಾಗಿದಾರಲ್ಲ, ಅದು ಏನು ಒಳ್ಳೇದ ಕೆಟ್ಟದ ನಿಮ್ಮ ಪ್ರಕಾರ? ಒಳ್ಳೇದು ಸರ್. ಅದು ಏನಕ್ಕೆ ಒಳ್ಳೇದು? ಒಳ್ಳೇದಂದ್ರೆ BJP ಅಂದ್ರೆ ನಮ್ಗೆ ಸೆಂಟ್ರಲ್ ಇಂದ ಸ್ವಲ್ಪ ಅನುಕೂಲ ಇರುತ್ತೆ, ಏನೋ ಒಂದು ಅನುಕೂಲ ಆಗುತ್ತೆ. ನಾವು ಅಲ್ಲಿ ಆಲೋಚನೆ ಮಾಡ್ಬೇಕಷ್ಟೇ. ನಮ್ಗೆಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಆಲೋಚನೆ ನಾವು ಚೆನ್ನಾಗಿರುತ್ತೆ. ನಾವೊಂದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಅವರೇ ಇದ್ರೆ ಸರ್, ಮೋದಿ ಅವರೇ ಇರ್ಬೇಕು ಸರ್. ಓಕೆ ಅಣ್ಣ, ಇವಾಗ ಇಲ್ಲಿ ಹೆಂಗೆ ಎಲೆಕ್ಷನ್ ಹೆಂಗೆ ನಡೀತಿದೆ? ಪೈಪೋಟಿ, ಫುಲ್ಲು ಪೈಪೋಟಿ ಆಗಿದೆ. ಏನಕ್ಕೆ? ಕಾಂಗ್ರೆಸ್ಸು, ಇದು JDS, ಇವಾಗ ಪೈಪೋಟಿ. BJP ಎಲ್ಲ ಪೈಪೋಟಿ ಮೇಲೆ ಇದೆ. ಸರಿ, ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ. ಇದು ಅಕ್ಕಿದ್ ಮಾತ್ರ ಬರ್ತಾ ಇಲ್ಲ. ಯಾವ್ದು ಅಕ್ಕಿದು? ಅಕ್ಕಿ ಗ್ಯಾರಂಟಿ 2,000 ಬರ್ತಾ ಇದೆ, ಗೃಹಲಕ್ಷ್ಮಿ ಬರ್ತಾ ಇದೆ. ಇದು ಅಕ್ಕಿದ್ ಬರ್ತಾ ಇಲ್ಲ, ಅಮೌಂಟು ಅದೇನೋ ಬರ್ತಿಲ್ಲ. ಸರಿ, ಇಲ್ಲಿ ಯಾರಿಗೆಲ್ಲ ಚಾನ್ಸಸ್ ಇದೆ? ಯಾರಿಗೆ ಜಾಸ್ತಿ ಸಪೋರ್ಟ್ ಇದೆ ಇಲ್ಲಿನ ಜನರು? ಇಲ್ಲಿನ ಜನರು ಕಾಂಗ್ರೆಸ್ಸು ಇದೆ, JDS ಇದೆ. ಸರಿ, PM ಯಾರು ಆಗ್ತಾರೆ? ಪ್ರೈಮ್ ಮಿನಿಸ್ಟರ್ ಮೋದಿ. ಯಾಕೆ? ಅವರಿದ್ರೇನೆ ಒಳ್ಳೇದು ದೇಶಕ್ಕೆ. ರಾಹುಲ್ ಗಾಂಧಿ ಅವ್ರು ಬಂದರೆ? ಇಲ್ಲ, ಬಂದರೆ ಏನಾಗುತ್ತೆ? ಬಂದರೆ ಇರೋದೆಲ್ಲ ಹೋಗ್ತದೆ ಅಷ್ಟೇ.
ಸೊ ಫ್ರೆಂಡ್ಸ್, ಇನ್ನೂ ಮಾರ್ಕೆಟಲ್ಲಿ ಸ್ವಲ್ಪ ಜನ ಇದ್ದಾರೆ, ಬನ್ನಿ ಅವ್ರ ಹತ್ರನೂ ಮಾತಾಡೋಣ. ಎಲೆಕ್ಷನ್ ಹೆಂಗೆ ನಡೀತಿದೆ ಇಲ್ಲಿ? ಎಲೆಕ್ಷನ್ ಪರವಾಗಿಲ್ಲ ಅಂದರೆ ಲಾಸ್ಟ್ ಟೈಮ್ ಥರ ಏನು ಕಾಂಗ್ರೆಸ್ ಬರುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕಂತಿದ್ದೀರಾ? ಯಾಕಂದ್ರೆ ವ್ಯವಸ್ಥೆಯಲ್ಲಿ ಬಿಜೆಪಿ ಒಂದು ಸರಿ ಕೆಲಸ ಮಾಡಿಲ್ಲ ಅವನು, ಅದಕ್ಕೆ ಕಾಂಗ್ರೆಸ್ ಬಂದ ಚಾನ್ಸ್. ಹೊಸ ಏನು ಮಾಡಿಲ್ಲ ಅಂತ. ಬಟ್ ತುಂಬಾ ಜನ ಅಂತಿರೋದು JDS ಈ ಸಲ ಮೆಜಾರಿಟಿಯಲ್ಲಿ ಗೆಲ್ಲುತ್ತೆ ಇಲ್ಲಿ. ಇಲ್ಲ 0.0. ಎಲೆಕ್ಷನ್ ಹೆಂಗೆ ನಡೀತಿದೆ? ಎಲೆಕ್ಷನ್ ಪರವಾಗಿಲ್ಲ, ಚೆನ್ನಾಗಿ ನಡೀತೈತಲ್ಲ ಸರ್. ಏನು ಚೆನ್ನಾಗಿ ನಡೀತಿದೆ ಇಲ್ಲಿ? ಇಲ್ಲಿ ಏನು ಚೆನ್ನಾಗಿ ನಡೀತೈತೆ ಅಂದರೆ ಎಲ್ಲ ಪೈಪೋಟಿಯಲ್ಲಿ ನಡೀತಿದೆ ಅಂತ ಅಂತವ್ರೆ. ಪೈಪೋಟಿ ನಡೀತೈತೆ, ನಡೀಲಿ. ಹಾಂ, ಯಾರು ಬರ್ತಾರೋ ಬರಲಿ. ಇಲ್ಲಿ ಮಾಮೂಲಿಯಾಗಿ ಇಲ್ಲಿ ಯಾರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ? ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಐತೆ ಸರ್. ಕಾಂಗ್ರೆಸ್ ಸಪೋರ್ಟ್ ಜಾಸ್ತಿ, ಬಿಜೆಪಿಗೆ. ಆದರೆ ಲಾಸ್ಟ್ ಸಲ MP ಎಲೆಕ್ಷನಲ್ಲಿ ಬಂದ್ಬಿಟ್ಟು BJP ಅವ್ರು ಗೆದ್ದಿದ್ರು ಇಲ್ಲಿ. ಈ ಸತಿನೂ ಬಿಜೆಪಿನೇ ಗೆಲ್ಲಬೇಕು ಅನ್ನೋ ಆಸೆ. ಆದರೆ BJP ಅವರು ಯಾರು ಇಲ್ವಲ್ಲ, ನಿಂತಿಲ್ವಲ್ಲ. BJP ಮತ್ತು JDS ಅಲೈನ್ಸ್ ಆಗಿದ್ದಾರೆ, ಅಂದರೆ ಮೈತ್ರಿ ಸರ್ಕಾರ ಆಗಿದೆ. ಅದು ಒಳ್ಳೇದಾ ಕೆಟ್ಟದ? BJP ಒಳ್ಳೇದೇ ಸರ್. ಏನಕ್ಕೆ ಒಳ್ಳೇದು? ಯಾಕಂದರೆ BJP ಬಂದು ಎಲ್ಲ ಒಳ್ಳೇದಾಗೈತೆ. ಸ್ವಲ್ಪ ಹಂಗೆ ಅವರಿಬ್ರು ಒಂದಾಗಿ ಮಾಡ್ತಾರೆ. ಈ ಬಿಸಿಲಲ್ಲಿ, ಈ ಹೀಟಲ್ಲಿ ಎಲೆಕ್ಷನ್ ಹೀಟ್ ಹೆಂಗೆ ನಡೀತಿದೆ? ಯಾಕಂದರೆ ಮಲ್ಲೇಶ್ ಬಾಬು ಅವರು ಪಾಪ 2-3 ಸರಿ ನಿಲ್ತಿದ್ರು. ಹೌದಾ? ಮುಂಚೆ ನಿಂತಿದ್ರ ಇಲ್ಲಿ? ಮುಂಚೆ MLA ನಿಲ್ತಿದ್ರು ಬಂಗಾಳ ಪರಿಷತ್ತಲ್ಲಿ. ಬಟ್ ಈಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಮಲ್ಲೇಶ್ ಬಾಬು ಅವ್ರು. ಯಾಕಂದರೆ ಕಾಂಗ್ರೆಸ್ ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? ಗೌತಮ್ ಅವರು. BJP ಮತ್ತೆ JDS ಮೈತ್ರಿ ಸರ್ಕಾರ ಆಗಿದಾರಲ್ಲ, ಅದು ಒಳ್ಳೇದಾ ಕೆಟ್ಟದ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಒಳ್ಳೇದೇ. ಅದನ್ನ ನೋಡ್ಬೇಕು ಮುಂದೆ ಏನಾಗುತ್ತಂತ. ಇವಾಗ ಅವ್ರ ಬಗ್ಗೆ ಮಲ್ಲೇಶ್ ಬಾಬು ಅವ್ರಿಗೆ, ಯಾಕಂದರೆ ಇವ್ರು ಲೋಕಲ್ ಅವರಲ್ಲೇ, ಅವರು ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ. ಗೌತಮ್ ಅವ್ರು ಯಾರೂ ನೋಡಲಿಲ್ಲ. ಸೊ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಜನರ ಅಭಿಪ್ರಾಯ ಎಲ್ಲ ನೀವೇ ಕೇಳಿಸ್ಕೊಂಡ್ರಿ. ಇವಾಗ ಬೇರೆ ಜಾಗಕ್ಕೆ ಹೋಗೋಣ, ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಸೊ ಫ್ರೆಂಡ್, ಬನ್ನಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಹಣ್ಣಿನ ಅಂಗಡಿಗಳಿದೆ, ಹೂವಿನ ಅಂಗಡಿ ಇದೆ, ಟೊಮೆಟೊ ಅಂಗಡಿ, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಎಲ್ಲ ಅಂಗಡಿಗಳಿದೆ. ಅವರ ಅಭಿಪ್ರಾಯ ಏನಿದೆ ಅಂತ ಒಂದ್ಸಲಿ ಕೇಳೋಣ ಬನ್ನಿ. ಸರಿ, ಇಲ್ಲಿ ಎಲೆಕ್ಷನ್ ಯಾವ ಥರ ಇದೆ? ನಮಗೆ ಅಷ್ಟು ಐಡಿಯಾ ಇಲ್ಲ. ಅಲ್ಲ, ಎಲೆಕ್ಷನ್ ಹೀಟ್ ಹೆಂಗಿದೆ ಇಲ್ಲಿ? ಹೀಟ್ ಪರವಾಗಿಲ್ಲ. ಯಾಕಂದರೆ ಪ್ರತಿ ಸಲ ಕೋಲಾರ ಅಂದರೆ ಪೈಪೋಟಿಯಲ್ಲಿ ನಡೆಯುತ್ತೆ ಎಲೆಕ್ಷನ್ಸ್ ಇಲ್ಲಿ ಪ್ರತಿ ಸಲ. ಈ ಸಲ ಲೋಕಸಭಾ ಎಲೆಕ್ಷನ್ ಹೆಂಗಿರುತ್ತೆ ಇಲ್ಲಿ? ಏನೋ ಸ್ವಲ್ಪ ಚೆನ್ನಾಗಿ ನಡಿಬೇಕು ಅಂತ ನಮ್ಮ ಇದು. ಇವಾಗ BJP ಮತ್ತು JDS ಬಂದ್ಬಿಟ್ಟು ಮೈತ್ರಿ ಸರ್ಕಾರ ಆಗಿದೆ. ಅಲ್ಲಿಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ಅಂದ್ಬಿಟ್ಟು ನಿಂತಿದ್ದಾರೆ JDS ಇಂದ. ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು K. ಗೌತಮ್ ಅಂತ ಅಂದ್ಬಿಟ್ಟು ನಿಂತಿದ್ದಾರೆ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನಮಗೆ ಕಾಂಗ್ರೆಸ್ ಬಂದರೆ ಅನುಕೂಲ ಐತೆ ಸರ್. ಏನು ಅನುಕೂಲ ಇದೆ ಅಣ್ಣ? ಎಲ್ಲ ಏನು ಬೇಕೋ ಮಾಡ್ತಾರೆ. ಯಾರಿಗನ ಬಡವ್ರಿಗೆ ಎಲ್ಲ ತೊಂದರೆ ಇಲ್ಲ. ಏನು ಬೇಕೋ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಎರಡು ಥರ ಅನುಕೂಲ ಮಾಡಿದೆ. ಲೇಡೀಸ್ಗೆ ಬಸ್ ಮಾತ್ರ ಫ್ರೀ ಮಾಡಿದೆ, ಟಿಕೆಟ್ ಮಾತ್ರ ಎಲ್ಲ ಅನುಕೂಲ ಮಾಡಿ ಕೊಡ್ತಾನೆ ಕಾಂಗ್ರೆಸ್ ಅವರು. ನಮಗೆ ಕಾಂಗ್ರೆಸ್ ಬಂದೇ ಅನುಕೂಲ. ಸರಿ, 10 ವರ್ಷದಿಂದ ಅಧಿಕಾರದಲ್ಲಿರೋ 10 ವರ್ಷದಿಂದ PM ಆಗಿರೋದು ಮೋದಿ ಅವರು. ಅವ್ರೇನು ಅಭಿವೃದ್ಧಿ ಮಾಡಿಲ್ವಾ? ಅವ್ರು ಏನು ಮಾಡಿಲ್ಲ. ಅವ್ರು ಏನು ಕಷ್ಟ ಸುಖ ಅಂತ ಕೇಳಿಲ್ಲ. ಬಡವ್ರಿಗೆ ಹೆಂಗೆ ಜೀವನ ಮಾಡ್ತಾನೆ, ಹೆಂಗೆ ಫುಟ್ಪಾತ್ನಲ್ಲಿ ಅವರು ಜೀವನ ಮಾಡ್ತಾನೆ ಅಂತ ಕೇಳಿಲ್ಲ. ಕಾಂಗ್ರೆಸ್ ಬಂದು ಕತ್ತೂರು ಮಂಜಿಗೆ ಫೋನ್ ಮಾಡಿದ, ಅವನು ಏನೋ ಪಾಪ ಬಂದು ಸಹಾಯ ಮಾಡ್ತಾನೆ. ಕೇಶಮುದ ಭಾಗ ಕೇಳಿದ, ಅವರು ಬಂದು ಏನೋ ಸಹಾಯ ಮಾಡ್ತಾನೆ. ಸಿದ್ದರಾಮಯ್ಯ ನಿಲ್ಲಿಸೋ CM ನಮಗೆ ಎಷ್ಟು ಅನುಕೂಲ ಐತೆ. ನಮಗೆ ಕಾಂಗ್ರೆಸ್ ಬಂದು ಒಳ್ಳೆಯದು. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ ಅವ್ರು ಆಗಬೇಕಾ, ರಾಹುಲ್ ಗಾಂಧಿ ಅವ್ರು ಆಗಬೇಕಾ? ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ಆಗಬೇಕು? ರಾಹುಲ್ ಗಾಂಧಿ ಎಲ್ಲರಿಗೂ ಅನುಕೂಲ ಮಾಡ್ತಾನಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾನೆ, ಎಲ್ಲರಿಗೂ ಅನುಕೂಲ ಮಾಡ್ತಾನಲ್ಲ. ಅದೇ ಏನು ಅನುಕೂಲ ಆಗಿದೆ? ಏನು ಅನುಕೂಲ ಆಗಿದೆ? ಈಗ 2 ಥರ ಅವರೆಲ್ಲ ಮಾಡ್ತಾ ಇರೋದು ಅನುಕೂಲ. ಇದು 2 ಥರ ಮಾಡ್ತಾನೆ. ಬಸ್ ಲೇಡೀಸ್ ಅವ್ರಿಗೆ ಫ್ರೀ ಮಾಡಿದ್ದು ಎಲ್ಲ ಅವರೇ ಅಲ್ಲ, ರಾಹುಲ್ ಗಾಂಧಿನೆಲ್ಲ ಮಾಡಿರೋದು. ದೇವ್ರಿಗೆ ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿರೋದು ಸರ್? ಈ ಸತಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಯಾಕೆ ಸರ್? BJP ಕ್ಯಾಂಡಿಡೇಟಿಂದ ಅವಾಗ ಮುನ್ಸಮಿದ್ದಾಗ ಜಾಸ್ತಿ ಭೇದ ಭಾವಗಳು ನಡೆದಿದೆ. ಆ ಥರ ಆಗಬಾರ್ದು, ಎಲ್ಲ ಒಳ್ಳೆಯದೇ ಆಗಬೇಕು. ಏನು ನಡೆದಿದೆ? ಕ್ಲಾಕ್ ಟವರ್ ಅನ್ನೋದು, ಬೇರೆದು ಅನ್ನೋದು, ಇನ್ನೊಂದು ಅನ್ನೋದು, ಪೆಂಚರ್ ಶಾಪ್ ಅವರು ಅನ್ನೋದು, ಆ ಥರ ಎಲ್ಲ ನಡೆದಿದೆ. KH ಮುನಿಯಪ್ಪ ನಿಂತಿದ್ರೆ ಒಂದು ಸೀಟ್ ಇರ್ತಾ ಇದ್ದು. ಆದರೆ ಇನ್ನು ನಮಗೆ ಫುಲ್ ಭರೋಸಾ ಏನಿದೆ ಅಂದರೆ ಅವರೇ ಗೆಲ್ತಾರೆ, ಕಾಂಗ್ರೆಸ್ಸೇ ಗೆಲ್ತಾರೆ. ಕಾಂಗ್ರೆಸ್ ಗೆಲ್ತಾರೆ. ತುಂಬ ಜನ ಏನಂದ್ರೆ ಇವರೇ ಜಗಳ ಆಡ್ಕೊಂತವ್ರೆ. ಇಲ್ಲ ಸರ್, ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ವೋಟಿಂಗೋಸ್ಕರ ಅವಾಗ KH ಮುನಿಯಪ್ಪ ನಿಂತಿದ್ದಾಗ ಕತ್ತೂರು ಮಂಜಣ್ಣ ಅವರು ಮತ್ತು ಇನ್ನೊಬ್ಬರು ಯಾರೋ 4-5 ಜನ ಸೇರಿಸಿ ಅವಾಗ ಅವ್ರಿಗೆ ಸುಲಿಸಿದ್ದಾರೆ. ಈ ಸತಿನೂ ಅದೇ ಥರ ಮಾಡಿ ಅವ್ರಿಗೆ ಟಿಕೆಟ್ ಇಲ್ದರ ಮಾಡಿದ್ದಾರೆ. ಇವಾಗ ಬರೋದೇ ಕಾಂಗ್ರೆಸ್ ಇಲ್ಲಿ. ಆ ಎಲೆಕ್ಷನ್ ಕಾಲದಲ್ಲಿ ಸೊ ಯಾರು ಚೆನ್ನಾಗಿರ್ತಾರೆ ಇಲ್ಲಿ? ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ. ಏನಕ್ಕೆ ಅಂದರೆ ಅವರಿಂದ ಸ್ವಲ್ಪ ಅನುಕೂಲಗಳಿದೆ, ಸ್ವಲ್ಪ ಜಾಸ್ತಿ ಅನುಕೂಲನೇ ಇದೆ. ಯಾರು ಬಂದು ತೊಂದರೆ ಮಾಡಲ್ಲ, ಯಾರು ಡಿಸ್ಟರ್ಬ್ ಮಾಡಲ್ಲ, ಯಾರಿಂದ ನಮಗೇನು ತೊಂದರೆ ಇಲ್ಲ. ಎಲ್ಲ ಬಡವರು
ಒಂದು ಫುಟ್ಪಾತ್ ಮೇಲೆ ಇದ್ದಾರೋ ಎಲ್ಲಿದ್ದಾರೋ ಬದುಕೊಂಡು ಹೋಗಲಿ ಅಂತ ಇದು ಮಾಡ್ತಾರೆ. ತುಂಬ ಜನ ಅಂದಿರೋದಂದ್ರೆ BJP ಅವರು ಬಂದರೆ ದೇಶ ಚೆನ್ನಾಗಿರುತ್ತೆ ಅಂತ ಅಂತಿದ್ದಾರೆ. ಸರ್ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಇದು ಮಾತಾಡ್ತಾರೆ. ನಮ್ಮಿದು ನಾವು ಹೇಳ್ತೀರಿ ಅಷ್ಟೇ, ನಮ್ಮ ಹಕ್ಕು ನಾವು ಹೇಳ್ತೀವಿ. ಸಿಬೇಕಾಯ್ ಬನ್ನಿ ಅಕ್ಕ 40 ರೂಪಾಯಿ. ಹಾಂ ಚೆನ್ನಾಗಿದೆ ನೋಡಿ, ಮಸ್ತಾಗಿರುತ್ತೆ. ಬನ್ನಿ 40 50 ಇಲ್ಲಿ JDS ಕಡೆಯಿಂದ ಮಲ್ಲೇಶ್ ಬಾಬು ಅಂತ ನಿಂತಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಕೆ ಗೌತಮ್ ಅಂತ ನಿಂತಿದ್ದಾರೆ. ಯಾರಣ್ಣ ಗೆಲುವು ಯಾರ್ದಣ್ಣ? ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ? ಯಾರು ಕೇಳ್ತಾರೆ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾರು ಗೆದ್ರೆ ಒಳ್ಳೇದು? ಯಾವ್ದು ಬೆಳೆಯೋದು ಅಂದರೆ ದೇಶ ಎಲ್ಲ ಯಾವ್ದು ಬಂದರೆ ಅದೇ. ಅದೇ ಸರಿ, ದೇಶಕ್ಕೆ ಯಾರು ಪ್ರಧಾನಿ ಆದರೆ ಒಳ್ಳೇದಾಗುತ್ತೆ? ಯಾರು ಪ್ರಧಾನಿ ಅಂದರೆ ನಮ್ಗೆ ಅಂಥ ಪಕ್ಷ ಇಲ್ಲ, ಏನು ಮಾಡೋದು? ಯಾವ್ದು ಪಕ್ಷ ನಿಮ್ಮದು? ನಮ್ದು ಯಾವ್ದು ಮನಸ್ಸು ಬಂದರೆ ಅದೇ. ಹೇಳೋಕ್ಕಾಗಲ್ಲ, ಅದು ರಾಜಕೀಯ. ಸರಿ, ಮೋದಿ ಅವರು ಗೆಲ್ಬೇಕಾ ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕಾ? ಮೋದಿಯವರೇ ಬರಬೇಕು. ಯಾಕೆ? ಯಾಕಂದರೆ ಏನು ಮಾಡೋದು, ಒಳ್ಳೇದಲ್ಲ. ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ನಾವೆಲ್ಲ BJPನೇ. ಯಾಕೆ? ಮೋದಿ ಮತ್ತೊಮ್ಮೆ ಬರಬೇಕು. ಸರಿ, BJP ಇಲ್ಲಿ ಯಾರು ನಿಂತಿರೋದು? BJP ಕಡೆಯಿಂದ ಈ ಕಡೆ ಮಲ್ಲೇಶ್ ಬಾಬು. BJP ಕಡೆಯಿಂದ ನಿಂತಿರೋದು. JDS ಕಡೆಯಿಂದ ನಿಂತಿರೋದು ಯಾರು? JDS ಇಂದಾನೆ, ಅವರಿಬ್ರು ಮೈತ್ರಿ ಅಲ್ಲ. ಹಾಂ, ಮಲ್ಲೇಶ್ ಬಾಬುನೇ ನಿಂತಿರೋದು. ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು ಯಾರು? ಕಾಂಗ್ರೆಸ್ ಕಡೆಯಿಂದ KH ಮುನಿಯಪ್ಪನ ಯಾರು? ಗೌತಮ್. ಗೌತಮ್ ಅವ್ರು ನಿಂತಿದ್ದಾರೆ. ಅವ್ರು ಗೆಲ್ಲಲ್ಲ ಅಂತ ಏನಕ್ಕೆ ಅಂತೀರಾ ನೀವು? ಗೌತಮ್ ಅವ್ರು ಗೆಲ್ಲಲ್ಲ ಅಂತ ಹೆಂಗ್ ಅನ್ಕೋತೀರಾ? ಗೌತಮ್ ಗೆಲ್ಲಲ್ಲ ಈ ಸರಿ. JDS BJP ಮೈತ್ರಿ ಆಗೈತೆ, ಅದು BJPನೇ ಬರೋದು. ಓಕೆ, ಲಾಸ್ಟಲ್ಲಿ BJP ಕಡೆಯಿಂದಾನೆ ಗೆದ್ದಿದ್ರು ಮುನಿಸ್ವಾಮಿ ಅವರು. ಅವ್ರು ಈ ಸಲ ಯಾಕೆ ನಿಂತಿಲ್ಲ? ತುಂಬಾ ಈ ಸರಿ ಭಯ ಬಂದಿದೆ ಅಂತ ಅಂತಿದ್ದಾರೆ. ಏನು ಭಯ ಇಲ್ಲ, ಅದೇನು ಇಲ್ಲ. ಅವರು ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ. ನಾವೆಲ್ಲ ವರ್ತೂರ್ ಪ್ರಕಾಶ್ ಫ್ಯಾನ್ಸು, ನಾವೆಲ್ಲ ಅದೇ, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು. ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡೋದು. ಅವರು ನಿಂತಿಲ್ಲ, ಅವ್ರ ಪರವಾಗಿ ಇವ್ರು ನಿಂತವ್ರೆ, ಇವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಏನು ಬೇಕೋ ಅದು ಮಾಡ್ತೀವಿ. ತುಂಬಾ ಜನ ಅಂತಿರೋದು ನಾವು ಇಷ್ಟು ದಿವಸ BJP ಸಪೋರ್ಟ್ ಮಾಡ್ತಿದ್ವಿ, ಇವಾಗ JDS ನಾವು ಹೆಂಗ್ ಸಪೋರ್ಟ್ ಮಾಡಲಿ ಅಂತ ಅಂತಿದ್ದಾರೆ BJP ಸಪೋರ್ಟರ್ಸ್ ಕೆಲವೊಬ್ರು. ಇವಾಗ ಕೋಲಾರಲ್ಲಿ ಟಿಕೆಟ್ ಕೇಳಿದ್ರು, ಕೋಲಾರಲ್ಲಿ ಮಂಡ್ಯದಲ್ಲಿ ಟಿಕೆಟ್ ಕೇಳಿದ್ರು JDS ಅವರು. BJP ಮೈತ್ರಿ ಆಗಿದ ತಕ್ಷಣ ಅವ್ರಿಗೂ ಟಿಕೆಟ್ ಕೊಟ್ಟವ್ರೆ. ಇವಾಗ ಅವರು ಬಂದರು ಒಂದೇ. ಇವಾಗ ಯಾರನ್ನ ಬರಲಿ, BJP ಅಂದರೆ ಯಾರನ್ನ ಬರಲಿ, ಅವ್ರಿಗೆ ಯಾರು ಸಪೋರ್ಟ್ ಮಾಡಬೇಕೋ ಅವ್ರಿಗೂ ನಾವು ಸಪೋರ್ಟ್ ಮಾಡೇ ಬರ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಇಷ್ಟು ಬಿಸಿಲಲ್ಲಿ ಇಷ್ಟು ಹೀಟಲ್ಲಿ ನಮ್ಮ ಆಟೋ ಅಣ್ಣಂದಿರು, ಆಟೋ ಚಾಲಕರೆಲ್ಲರೂ ಇಲ್ಲಿ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಏನೋ ಮಸ್ತಾಗಿ ನಗ್ತವ್ರೆ. ಅದೇನು ಅಂತ ಕೇಳಿಸ್ಕೊಂಡು ಹಂಗೆ ಇಲ್ಲಿ ಹೆಂಗಿದೆ ಹೀಟು ಎಲೆಕ್ಷನ್ದು ಅಂತ ಅದ್ರ ಬಗ್ಗೆನೂ ಕೇಳೋಣ ಬನ್ನಿ. ಇಲ್ಲ ಅಣ್ಣ, ಇವಾಗ ಇಲ್ಲಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕಟ್ಟು ತುಂಬ ಜನ ಹೇಳ್ತಿರೋದೇನೆಂದರೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮ್ಮ ಆಟೋದವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ಅಂತಿದ್ದಾರೆ. ಆಗ್ತಿದೆಯಾ ಆಗ್ತಿಲ್ವ ಅಣ್ಣ? ವೆಹಿಕಲ್ಸು ಜಾಸ್ತಿ ಇದೆ. ಹಾಂ, ಸೊ ಅದರಿಂದ ಏನಿದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಬಸ್ ಫ್ರೀ ಮಾಡಿರೋದು ನಿಮ್ಗೇನು ತೊಂದರೆ ಆಗ್ತಿಲ್ಲ? ತೊಂದರೆ ಅಂತಲ್ಲ, ವೆಹಿಕಲ್ಸ್ ಜಾಸ್ತಿ ಇದೆ, ಅದೇ ಒಂದು ಎಫೆಕ್ಟ್. ಈ ಸಲ ಎಲೆಕ್ಷನ್ ತುಂಬ ಹೀಟಾಗಿ ನಡೀತಿದೆ. ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. KV ಗೌತಮ್. ಕೆ ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆ ನಿಂತಿದ್ದಾರೆ. JDS ಕಡೆಯಿಂದ ನಿಂತಿರೋರು ಗೊತ್ತಾ ಯಾರಂತ? ಮಲ್ಲೇಶ್ ಬಾಬು ಅವರು. ಅವ್ರು ಗೊತ್ತಿರ್ಬೇಕಲ್ವ ನಿಮ್ಗೆಲ್ಲರಿಗೂ. ತುಂಬ ಜನ ಹೇಳ್ತಿರೋದ್ರೆ ಮಲ್ಲೇಶ್ ಬಾಬು ಬಂದ್ಬಿಟ್ಟು ಇಲ್ಲಿ ಸ್ಥಳೀಯರು, ಕೆ ಗೌತಮ್ ಅವರು ಆಚೆಯಿಂದ ಬಂದಿರೋರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಲ್ಲೇಶ್ ಬಾಬು ಅವರು ಏನು ಇವತ್ತವರೆಗೂ ನಮಗೂ ಸರಿಯಾಗಿ ಕಾಣಿಸಿಲ್ಲ ಅವರು. ಅರ್ಥ ಆಯ್ತಾ? ಬರೀ ಫೋಟೋಲ್ಲಿ ನೋಡಿರೋದಷ್ಟೇ, ಹೆಸರು ಕೇಳಿರೋದಷ್ಟೇ. ಇವಾಗ ಕತ್ತೂರು ಮಂಜು ಅಂತ ನಾವು ಹೆಸರು ಕೇಳಿದ್ರು, ಅವರು ಇದು ಮಾಡ್ತಾ ಇದ್ರು, ಬಂದ್ಬಿಟ್ಟು ಕೋಲಾರ್ಗಂತೂ ಒಳ್ಳೇದು ಮಾಡ್ತಾ ಇದ್ದಾರೆ. ಅವರು ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಸಲ ನೋಡೋಣ. ನಮ್ಮ ಪ್ರಕಾರ ಎಲ್ಲರೂ ನಾವು ಕಾಂಗ್ರೆಸ್ ಗೋಟ್ ಹಾಕ್ತೀರಿ. KV ಗೌತಮ್ ಅವರು ಏನು ಮಾಡ್ತಾರೆ ನೋಡೋಣ. ಹೆಂಗೆ ನಡೀತಿದೆ ಅಣ್ಣ ಈ ಸಲ ಎಲೆಕ್ಷನ್ ಹೀಟ್ ಇಲ್ಲಿ? ಸೂಪರಾಗಿ ನಡೀತಿದೆ. ಸೂಪರಾಗಿ ಅಂದರೆ ಯಾವ ಥರ? ಯಾವ ಥರ ಅಂದರೆ ಇವಾಗ ಎರಡು ಪಾರ್ಟಿ ಒಂದಾಗ್ಬಿಟ್ಟಿದೆ. ಒಂದು ಪಾರ್ಟಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಇನ್ನೊಂದು ಪಾರ್ಟಿ ಸಪೋರ್ಟ್ ಮಾಡ್ಕೊತಾ ಇದ್ದಾರೆ. ನಮ್ಮ ಪಾರ್ಟಿ ಹಂಗಲ್ಲ, ಕಾಂಗ್ರೆಸ್ ಒಂದೇ ಪಾರ್ಟಿ ಒಂದೇ ಫೈಟ್. ಹೇಳಿ. ನಮ್ದು ಯಾರ್ದು ಸಪೋರ್ಟ್ ಇಲ್ಲ. ಸರಿ, ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಯಾರು ಗೊತ್ತಾ ನಿಮಗೆ? ಗೊತ್ತು. ಯಾರು? ಇಲ್ಲಿ ಹೊಸಬ್ರು ಬಂದಿದ್ದಾರೆ ಇವಾಗ. ಅವ್ರ ಹೆಸರೇನು? KV ಗೌತಮ್ ಅಂತ. ಹೆಸರೇ ಗೊತ್ತಿಲ್ಲವಲ್ಲ ನಿಮಗೆ? ಹೆಸರು ಗೊತ್ತಿಲ್ಲ ಅಂದ್ರೆ ನಾವು ಅದೇನೇ ಹೆಸರು ಅಂತ ನಾಪ್ ಕೈಕೊಳಕ್ ಆಗಲ್ಲ. ಬಂದಿದ್ದಾರೆ ಅಂತ ಗೊತ್ತಾಯ್ತು. JDS ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? JDS ಇಂದ ಯಾರು? JDS ಇಂದ BJP ಇಂದ ಒಂದೇ ಅಂತ ಗೊತ್ತಾಗಿದೆ. ಯಾರು ಗೊತ್ತಿರೋದು ಗೊತ್ತಾ? ಮಲ್ಲೇಶ್ ಬಾಬು. ಮಲ್ಲೇಶ್ ಬಾಬು ಅವ್ರು ಗೊತ್ತಾ ನಿಮಗೆ? ನೋಡಿದ್ರಿ ಅಷ್ಟೇ. ಇವ್ರನ್ನ ನೋಡಿದ್ರೆ, ಗೌತಮ್ ಅವ್ರನ್ನ ಅವ್ರನ್ನೂ ನೋಡಿದ್ರಿ ಅಷ್ಟೇ. ಇಬ್ರು ನೋಡಿದ್ರಿ ಅಷ್ಟೇ. ಇನ್ನ ಕೆಲವರು ಏನಂತಿದ್ದಾರೆ ಅಂದ್ರೆ ಅಣ್ಣ, ಇವಾಗ ಇದು ಕಾಂಗ್ರೆಸ್ ಒಳಗೆ ಗುಂಪೊಳಗೇನೆ ಟಿಕೆಟ್ ಅವ್ರಿಗೆ ಕೊಟ್ಟಿದ್ದಕ್ಕೆ ತುಂಬಾ ಜಗಳಗಳಾಗ್ತಿದೆ. ಮತ್ತೆ ಅವರಿಗೆ ಈ ತರ ಗೌತಮ್ ಅವ್ರಿಗೆ ಟಿಕೆಟ್ ಅಂದಿದ ತಕ್ಷಣ ಗೋ ಬ್ಯಾಕ್ ಅಂತ ಎಲ್ಲ ನಿಂದನೆಗಳು. ಯಾಕೆ ಗೋ ಬ್ಯಾಕ್ ಅಂತ ಅವರು BJP ಅವರು, ಕಾಂಗ್ರೆಸ್ JDS ಅವರು ಅವ್ರಿಗೆ ಯಾಕೆ ಗೋ ಬ್ಯಾಕ್ ಇಲ್ಲ ಅಂತ ಹೇಳಿದ್ರೆ, ಒಂದೇ ಪಾರ್ಟಿ ಅವ್ರು ಫೈಟ್ ಹೊಡೆಯೋಕ್ಕಾಗಿಲ್ಲ, ಎರಡು ಪಾರ್ಟಿ ಅವ್ರು ಸೇರಿ ಫೈಟ್ ಹೊಡಿಬೇಕಾ? ಫಸ್ಟು ಕಾಂಗ್ರೆಸ್ BJP ಅಂತ JDS ಇದೇ ಇರಲಿಲ್ಲ, ನಾಮನಶಾನೆ ಗುರ್ತೇ ಇರಲಿಲ್ಲ.
ಇವಾಗ ಅದ್ರ ಹೋಗ್ಬಿಡ್ತದಲ್ಲ ಅಂತೇಳಿ ಒಂದೇ 2 ಪಾರ್ಟಿ ಒಂದಾಗ್ಬಿಟ್ಟು ಇದು ಮಾಡ್ತಾರದು ಅವ್ರ ಇಷ್ಟ. ನಾವು ಹುಟ್ಟಿದ್ದು ಕಾಂಗ್ರೆಸ್ಸು, ಬೆಳೆದಿದ್ದು ಕಾಂಗ್ರೆಸ್ಸು, ಸಾಯೋದು ಕಾಂಗ್ರೆಸ್. ಕೆಲಸ ಮಾಡಲಿ ಮಾಡದೆ ಹೋಗಲಿ, ನಾವು ಕಾಂಗ್ರೆಸ್ಸಲ್ಲಿ ಇದ್ರೆ ಕಾಂಗ್ರೆಸ್ ನಮ್ಮದು. ಓಕೆ, ಇದು ಬಸ್ ಫ್ರೀ ಮಾಡಿದ್ದಕ್ಕೆ ಕಾಂಗ್ರೆಸ್ ಅವರು ಆಟೋ ಚಾಲಕರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ? ಏನಿಲ್ಲ, ತೊಂದರೆ ಏನಿಲ್ಲ. ತೊಂದರೆ ತುಂಬಾ ಜನ ಹೇಳ್ತಿದ್ದಾರೆ ಆಟೋ ಚಾಲಕರಿಗೆ ಆಟೋಗೆ ಏನು ತೊಂದರೆ ಇಲ್ಲ. ಬೆಂಗಳೂರಿಂದ ಬರ್ತಾರೆ ಫ್ರೀ ಪಾಸು, ಇಲ್ಲಿ ಬಂದು ಹಿಡ್ಕೊಂಡ್ಬಿಟ್ಟು ಆಟೋನಲ್ಲಿ ಹೋಗ್ಬೇಕಿಲ್ಲ. ಮನೆ ಹತ್ರ ಹೋಗಲ್ಲ ಸರ್ ಆಟೋ, ಇದು ಬಸ್ಸು, ಇದು ಆಟೋ ಮಾತ್ರ ಮನೆ ಹತ್ರ ಹೋಗ್ತದೆ. ಕಾಂಗ್ರೆಸ್ ಕಡೆಯಿಂದ ಕೆ ಗೌತಮ್ ಅಂತ ನಿಂತಿದ್ದಾರೆ, ಮತ್ತೆ ಬಿಜೆಪಿ ಮತ್ತೆ JDS ಮೈತ್ರಿಯಾಗಿ JDS ಕಡೆಯಿಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ನಿಂತಿದ್ದಾರೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಣ ಬಿಡಿ ಸರ್. ಯಾಕೆ ಮಾಡ್ತೀರಾ ಸರ್? ಕಾಂಗ್ರೆಸ್ಗೆ ಮಾಡೋಣ ಬಿಡಿ ಯಾಕೆ? ಸರ್. ಏನು ಎಲ್ಲ ಪೂರ್ತಿ ಕರ್ನಾಟಕ ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ ನೋಡೋಣ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ? ಅಂದರೆ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ನಾವು ಕೋಲಾರದ ದೊಡ್ಡಪೇಟೆ ಮಾರ್ಕೆಟಲ್ಲಿ ಇದ್ದೀವಿ. ಸೊ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದು ಕೇಳಿಸ್ಕೊಳ್ರಿ. ಕಾಂಗ್ರೆಸ್ ಗೆಲ್ಬೋದಾ, BJP ಗೆಲ್ಬೋದಾ? ಕಾಂಗ್ರೆಸ್ ಅನಿಸ್ತದೆ. ಯಾರು ಗೆದ್ರೆ ಚೆನ್ನಾಗಿರುತ್ತೆ? ಇದಕ್ಕಿಂತ BJP ಗೆಲ್ಸೋಣ ಅಂತಿರೋದು. BJP ಅವ್ರು ಯಾರು ನಿಂತಿಲ್ವಲ್ಲ? ಯಾರು ನಿಂತ ನಮ್ಮ BJP ಹಾಕ್ಬೇಕು ಅಂತಿದ್ವಿ ಓಟು. ಯಾರು ಗೆಲ್ಬೋದು ಈ ಸಲ? ಅದು ಹೇಳೋಕ್ಕಾಗಲ್ಲಣ್ಣ, ಇಂಥವರೇ ಗೆಲ್ಲುತ್ತದೆ. ಅದು ಹೆಂಗೆ ಹೇಳ್ತೀಯಾ? ಇಲ್ಲಿ ಯಾರಿಗೆ ಜಾಸ್ತಿ ಇದೆ? BJP ಉಲ್ಟಾ ಮಾಡ್ತಾರ. ಇವಾಗ ಹೇಳ್ತಾರೆ, ಅಷ್ಟೊತ್ತು ಉಲ್ಟಾ ಮಾಡ್ತಾರ. ಅದಕ್ಕೇನು ಹೇಳ್ತೀಯ? ಸರಿ ಅಣ್ಣ, ಒಂದು ಇದಣ್ಣ, ಇವಾಗ JDS ಮತ್ತು BJP ಮೈತ್ರಿ ಸರ್ಕಾರ ಆಗಿದ್ದಾರೆ. JDS ಕಡೆಯಿಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಕೆ ಗೌತಮ್ ಅವರು ನಿಂತಿದ್ದಾರೆ. ಯಾರಿಗೆ ಇಲ್ಲಿ ಜಾಸ್ತಿ ಬೆಂಬಲ ಇದೆ? ಇಲ್ಲಿ 8% ಬೆಂಬಲ BJPಗಿದೆ. ಮಲ್ಲೇಶ್ ಬಾಬು ಅವರು ಗೆಲ್ಬೋದು ಅನ್ನೋ ಒಂದು ಆತಂಕ. ಬಟ್ ತುಂಬ ಜನ ಹೇಳ್ತಿರೋದೇನೆಂದರೆ ಅವರಿಬ್ಬರು ಮೈತ್ರಿ ಸರ್ಕಾರ ಆಗಿದ್ದು ನಮಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ಹಂಗೆ ಹೇಳ್ತಾವ್ರೆ, ಕೆಲವರು ಹಿಂಗೆ ಹೇಳ್ತಾವ್ರೆ. ಎಲ್ಲ ಮೋದಿಗೆ ಬೆಂಬಲಿಸವ್ರೆ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿಜಿ ಆಗ್ಬೇಕು. ಯಾಕೆ? ನಮ್ಮ ದೇಶ ಸುಭದ್ರ ಸರ್ಕಾರವಾಗಿರ್ತದೆ ಅಂತೇಳಿ. ಅಲ್ಲ, ಯಾರು ಗೆಲ್ಬೋದು ಇಲ್ಲಿ? ಕಾಂಗ್ರೆಸ್ ಅವ್ರದ್ದು ಗ್ಯಾರಂಟಿಗಳೆಲ್ಲ ಇದೆಲ್ಲ ಬರ್ತಾ ಇದೆಯಾ? ಕೆಲವೊಬ್ರು ಏನಂದ್ರೆ ಇಲ್ಲಿ ಅಂತಿರೋದು ಇಲ್ಲೆಲ್ಲ ಕಾಂಗ್ರೆಸ್ ಅವ್ರದ್ದು ಗ್ಯಾರಂಟಿಗಳು ತುಂಬ ಬರ್ತಿಲ್ಲ ಅಂತ ಅಂತಿದ್ದಾರೆ. ಅದೇನಪ್ಪ, ಅದೆಲ್ಲ ನನಗೆ ಏನು ಗೊತ್ತಾ. ನಿಮಗೆ ಬರ್ತಿದೆಯಾ? ಬಸ್ ಫ್ರೀ ಆಗಿರೋದು, ಕರೆಂಟ್ ಬಿಲ್ ಫ್ರೀ ಮಾಡಿರೋದು, ಅದೆಲ್ಲ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳು ಬರ್ತಾ ಇದೆಯಾ ನಿಮಗೆ? ಅಲ್ಲ, ಯಾರಾದರೂ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಕಾಂಗ್ರೆಸ್ ಅವ್ರ BJP? ಕಾಂಗ್ರೆಸ್. ಏನು ಕೋಲಾರಲ್ಲಿ ಇಷ್ಟೊಂದು ಬಿಸಿ ಇದ್ರೆ ಹೆಂಗಣ? ತುಂಬ ಬಿಸಿ ಸರ್. ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದ್ದಲ್ಲ, ಅದ್ರಾಗ ಇನ್ನೇನಿಲ್ಲ. ಯಾಕೆ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ, ಅದಕ್ಕೆ ಬಿಸಿಲು ಜಾಸ್ತಿ, ಮಳೆ ಇಲ್ಲ. ಅದು ಯಾವತ್ತು BJP ಸರ್ಕಾರ, ನಮ್ಮ JDS ಸರ್ಕಾರ ಬಂದರೆ ಅವಾಗ ಬರೋದು ಚೆನ್ನಾಗಿರೋದು ಅಷ್ಟೇ, ಇನ್ನೇನಿಲ್ಲ. BJP ಸರ್ಕಾರ ಬಂದರೆ ಎಲ್ಲ ಮಳೆ ಗಿಳ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲ, ಕೋಲಾರಲ್ಲಿ ನಂಬರ್ 1 ಇದು JDS ಬರ್ಬೇಕು ಫಸ್ಟು. JDS ಬಂದರೆ ನಮ್ಮ ಮಳೆ ಬರೋ ಗ್ಯಾರಂಟಿ. ಕುಮಾರಣ್ಣ ಯಾಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಕುಮಾರಣ್ಣ ಗೆಲ್ಸ್ಬೇಕು. ಕುಮಾರಣ್ಣ ಬಂದರೆ ನಮ್ಮ ಸಾಲ ಮನ್ನಾ ಆಗುತ್ತೆ, ರೈತರ ಸಾಲ ಮನ್ನಾ ಆಗುತ್ತೆ ಮೊದಲು. ಮತ್ತು ಕುಡಿಯೋ ನೀರು ಬರುತ್ತೆ, ಎಲ್ಲ ಬರುತ್ತೆ. ಮೊದಲು JDS ಆದ್ಯತೆ ಕೊಡಬೇಕು ಕೋಲಾರ ಮಾತ್ರ. ಓಕೆ, ಈ ಸರಿ ಎಲೆಕ್ಷನ್ ಯಾರು ಗೆಲ್ತಾರೆ? ಮೋದಿಯವರು. ಯಾಕೆ? ಅವ್ರು ಚೆನ್ನಾಗಿ ಕೆಲಸ ಮಾಡಿದಾರಲ್ಲ, ಅದಕ್ಕೆ. ಕಾಂಗ್ರೆಸ್ಗೆ ಮತ್ತು JDSಗೆ ಪೈಪೋಟಿ ಇದೆಯಾ? ಇದೆ ಸರ್. ಮಲ್ಲೇಶ್ ಬಾಬು ಅವ್ರು ಗೆಲ್ಬೋದಾ? ಇಲ್ಲ ಹೇಳಕ್ಕೆ ಆ ಥರ ಹೇಳಕ್ಕೆ ಆಗಲ್ಲ ಸರ್. ಆ ಥರ ಹೇಳಕ್ಕೆ ಆಗಲ್ಲ. PM ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಸರ್ ನರೇಂದ್ರ ಮೋದಿ. ಗ್ಯಾರಂಟಿಗಳೆಲ್ಲ ಇದೆಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದೆಯಾ? ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಗ್ಯಾರಂಟಿ ಕೆಲವರಿಗೆ ವರ್ಕೌಟ್ ಆಗ್ತಾ ಇದೆ, ಕೆಲವರಿಗಿಲ್ಲ. ಒಂದು ಕಡೆ ಕೊಡ್ತಾರೆ, ಇನ್ನೊಂದು ಕಡೆ ತಗೊಳ್ತಾ ಇದ್ದಾರೆ ಅಷ್ಟೇ. ಒಂದು ಕಡೆ ಕೊಡ್ತಾರೆ, ಇನ್ನೊಂದು ಕಡೆ ಕೆರೆ ನೀರನ್ನ ಅಷ್ಟೇ. ಲೇಡೀಸ್ಗೆಲ್ಲ ಕೊಡ್ತಾರೆ, ಗಂಡಸಿಗೆಲ್ಲ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ಏನು ಎಲೆಕ್ಷನ್ ಆದ್ರೂ ಲೋಕಸಭಾ ಎಲೆಕ್ಷನ್ ಅಲ್ವಾ? ಮತ್ತೆ ಈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ? ಈ ಸಾರಿ ಕಾಂಗ್ರೆಸ್ ಬರ್ಬೇಕು ಸರ್. ಮೊದಲು ನಾವು BJPಗೆ ಹಾಕಿದ್ವಿ ಎಲ್ಲ, ಈ ಸಾರಿ ಕಾಂಗ್ರೆಸ್ ಬರ್ಬೇಕು. ಲಾಸ್ಟ್ ಟೈಮ್ ಮುನಿಸ್ವಾಮಿ ಅವ್ರಿಗೆ ಮುನ್ಸ್ವಾಮಿ ಗೆದ್ದಿದ್ದು, ಅವ್ರಿಗೆ ಹಾಕಿದ್ದು ನಾವು. ಈ ಸಾರಿ ಕಾಂಗ್ರೆಸ್. ಅವ್ರು ಯಾಕೆ ನಿಂತಿಲ್ಲ ನಿಮ್ಮ ಪ್ರಕಾರ? ನಮ್ಗೆ ಅದೆಲ್ಲ ರಾಜಕೀಯ ಸರ್, ಅದು ಯಾರು ಗೊತ್ತು. ಕಾಂಗ್ರೆಸ್ಗೆ ಏನಕ್ಕೆ ಹಾಕ್ತಿದ್ದೀರಾ ಈ ಸಲ? ಏನು ಅವ್ರು ಮೊದಲು ಹಾಕಿದ್ರಿ, ಒಂದ್ಸಲಿ ಒಂದು ಕಾಂಗ್ರೆಸ್, ಒಂದ್ಸಲಿ BJP ಅವ್ರಿಗೆ ಹಾಕ್ತಿದ್ದೀರಿ, ಒಂದ್ಸಲಿ ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ? ಅಂದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ನನ್ನ ಮಾತು ನನ್ನ ಓಟು ಕಾರ್ಯಕ್ರಮದಲ್ಲಿ ಸೊ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಮಸ್ತಾಗಿ ಮಾತಾಡ್ತಾರೆ ಅವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ. ಸೊ ಇವತ್ತು ನಮ್ಮ ಅಣ್ಣ ಮಾತಾಡಿದ್ದಾರೆ, ಅಣ್ಣಂಗೆ ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಏನಣ್ಣ ನಿಮ್ಮ ಹೆಸರು? ಶಾಜಹಾನ್ಸ್ ಗೆದ್ದಿದ್ದಾರೆ ಇವತ್ತು. ಸರಿ, ಎಲೆಕ್ಷನ್ ಕಾಲ ಹೆಂಗಿದೆ ಇಲ್ಲಿ? ಏನೋ ನಡೀತಾ ಇದೆ ಅಣ್ಣ. ಕೆಲವರು BJPಗೆ ಓಟ್ ಹಾಕ್ತಾವ್ರೆ, ಕೆಲವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾವ್ರೆ. ಯಾರು ಗೆಲ್ಬೋದಣ್ಣ? ಗೌತಮ್ ಅವ್ರು ಗೆಲ್ಬೋದಾ, ಮಲ್ಲೇಶ್ ಬಾಬು ಅವ್ರು ಗೆಲ್ಬೋದು? ಹೇಳಕ್ಕಾಗಲ್ಲ ಅಣ್ಣ, ಇಬ್ರು ಈಕ್ವಲ್ ಕಾಣಿಸ್ತಾವ್ರೆ. ಯಾರು ಬರ್ತಾರೆ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಮುನಿಯಪ್ಪ ಅವರ ಅಳಿಯಂಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮುನಿಯಪ್ಪ ಅವರು ಫುಲ್ಲು ಸಿಟ್ಟಾಗಿದ್ದಾರೆ. ಸರ್, ಅದು ಮುನಿಯಪ್ಪ ಅವ್ರಿಗೆ, ಅವ್ರ ಅಳಿಯನ್ಗೆ ಸೀಟ್ ಕೊಡ್ತಾರೆ, ಇವ್ರಿಗೆ ಸೀಟ್ ಕೊಡ್ತಾನಂತ ಹೇಳೋಕ್ಕಾಗಲ್ಲ. ಅದು ಪಾರ್ಟಿ ಮೇಲೆ ಡಿಪೆಂಡ್ ಆಗ್ತದೆ. ಯಾರು ನಿಂತ್ಕೊಂಡ್ರೆ ಏನು, ಪಾರ್ಟಿ ಗೆಲ್ಬೇಕಾ ಅಷ್ಟೇ. ಇಲ್ಲೇನಾ? ಇಲ್ಲೇ ಹಳ್ಳಿನಾ? ಇದೇ ಲೋಕಸಭಾ ಕ್ಷೇತ್ರನಾ? ಕೋಲಾರ ಲೋಕಸಭಾ ಕ್ಷೇತ್ರನ. ಹೌದಾ? ಅಲ್ಲಿ ಹೆಂಗಿದೆ ಎಲೆಕ್ಷನ್ ಹೀಟು? ಸರ್, ಈ ಕಡೆ ಎಲ್ಲ ಈಗ ಇವರಿಬ್ಬರ ಮಧ್ಯೆ ಕಿತ್ತಾಟ ಯಾವ ಥರ ಆಯಿತು,
ಮತ್ತು ಇವರಿಬ್ಬರು ಎರಡು ಗುಂಪುಗಳು ಕಿತ್ತಾಟ JDS ಲಾಭ ಆಗ್ತಾರೆ ಇದು. ಯಾರ ಗುಂಪುಗಳ ಕಿತ್ತಾಟ? ಈ ಇದೆಯಲ್ಲ ಗಠಬಂಧನು, ಈಗ KH ಮುನಿಯಪ್ಪ ಅವ್ರ ಕಿತ್ತಾಟದಿಂದ ಮುಂದೆ ಅವ್ರಿಗೆ ಲಾಭ ಆದರೂ ಆಗ್ಬೋದು. ಯಾರು ಗೆಲ್ಬೋದಣ್ಣ ಇಲ್ಲಿ ನಿಮ್ಮ ಪ್ರಕಾರ? ಸರ್ ಈಗ ಎರಡು ಒಂದಾಗಿದೆಯಲ್ಲ ಸರ್. ಈಗ JDS ಮತ್ತೆ ಈಗ BJP JDS ಒಂದಾಗದೇ ಇದ್ದರೆ ಕಾಂಗ್ರೆಸ್ಸೇ ಬರೋದು. ಅವೆರಡು ಒಂದಾಗದಿದ್ರೆ ಕಾಂಗ್ರೆಸ್ಸೇ ಬರೋದು. ಎರಡು ಒಂದಾಗಿರೋ ಕಾರಣ ಏನಾಗುತ್ತೆ ಅಂದರೆ BJP JDS ಒಂದಾಗಿದ್ದು ಈಗ JDSಗೆ ಲಾಭ ಆಗುತ್ತೆ ಸರ್ ಇಲ್ಲಿ. ಅಲ್ಲ, ಈ ಸಲ ಇಲ್ಲಿ BJP ಮತ್ತು JDS ಮೈತ್ರಿ ಸರ್ಕಾರ ಆಗಿದೆ. ಸೊ ಅದು ಒಳ್ಳೇದ ಕೆಟ್ಟದ ನಿಮ್ಮ ಪ್ರಕಾರ? ಸರ್ ಯಾವ ಸರ್ಕಾರ ಬಂದರೆ ನಮ್ಮ ಬಾಧೆ ನಮ್ಗೆ ತಪ್ತಾ ಇರಲ್ಲ ಸರ್. ಯಾವಾಗ ನಮ್ಮ ಪ್ರಜೆಗಳು ದುಡ್ಡು ಇಸ್ಕೊಂಡು ಓಟ್ ಹಾಕ್ದಿರ ಇದ್ದರೆ ಅವಾಗ ನಮ್ಮ ಸರ್ಕಾರ ಚೆನ್ನಾಗಿರ್ತೈತೆ. ನೀವು ಇಸ್ಕೋತೀರಾ ಓಟ್ ಹಾಕ್ಬೇಕಾದ್ರೆ? ಇಲ್ಲ ಸರ್, ಇವತ್ತು ನಾವು ಇಸ್ಕೊಂಡಿಲ್ಲ. ಓಟ್ ಹಾಕಿದ್ದೀರಾ? ಹಾಕಿದ್ವಿ. ಹಕ್ಕು, ನಮ್ಮ ಹಕ್ಕು. ಓಟ್ ಹಾಕ್ಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಸೊ ಏನಂದರೆ ಕೆಲವೊಬ್ರೇನೋ ಕಾಂಗ್ರೆಸ್ ಅಂತವ್ರೆ, ಕೆಲವೊಬ್ರೇನೋ JDS ಅಂತವ್ರೆ, ಕೆಲವೊಬ್ರೇನೋ BJP ಅಂತವ್ರೆ. ಸೊ BJP ಅವರೆಲ್ಲ JDSಗೆ ಸಪೋರ್ಟ್ ಮಾಡ್ತವ್ರೆ, ಇನ್ನು ಕೆಲವೊಬ್ರೇನೋ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತವ್ರೆ. ಟೋಟಲ್ ಹೇಳ್ಬೇಕಂದ್ರೆ ಎಲ್ಲ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ. ಯಾರು ಗೆಲ್ತಾರೆ ಅನ್ನೋದು ಹೇಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.